ಬಸವಾಯ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಸಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ರಿಂ ಓಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಸರ್ವಶರಣರಿಗೂ, ಎಲ್ಲರೂ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸರ್ವಶರಣರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಬಸವ ಸ್ತುತಿಯ ನೆನಹು ಹಾಗೂ ಶಟಸ್ಥಲ ಮರಮದ ನುಡಿಗಳನ್ನು ಎಡೆ ಮಾಡಿರ್ತಕ್ಕಂಥ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನಿಲಯ 1995ನೇ ಈ ಸದ್ಭಾವಗೋಷ್ಠಿಗೆ ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ಹಾಗೂ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ, ಸರ್ವ ಬಸವ ಬಂಧುಗಳೇ, ನಾವು ಎಂದಿನಂತೆ ಪ್ರತಿ ಸೋಮವಾರ ಶಿವಯೋಗದ ಪ್ರಾತ್ಯಕ್ಷಿತೆ ಮೇಲೆ ಡಾಕ್ಟರ್ ದಯಾನಂದ ನೂಲಿಯಪ್ಪರಿಂದ ಅನುಭವದ ಶತಏಕದ ಮನೆಯ ಆಧಾರದ ಮೇಲೆ, ವಚನಾಧಾರಿತದ ಮೇಲೆ ಅನುಭವದ ನುಡಿಗಳನ್ನು ನಾವು ಕೇಳ್ತಾ ಬರ್ತಿದ್ವಿ. ಇಂದು ಅದೇ ಮುಂದುವರೆದ ಭಾಗವನ್ನ ಅಪ್ಪರು ನಮಗೆ ಎಡೆ ಮಾಡಲಿದ್ದಾರೆ. ತಾವೆಲ್ಲರೂ ಕೂಡ ಪ್ರಾತ್ಯಕ್ಷಿತೆಯ ಮೂಲಕ ನಾವೆಲ್ಲರೂ ಕೂಡ ಆ ಒಂದು ಅನುಭವದ ನುಡಿಗಳನ್ನ, ಆ ಶಟಸ್ಥಲದ ಆ ಒಂದು ಸಾಧನೆಯ ಹಂತಗಳಾದಂತಹ ಈ ಒಂದು ಶಿವಯೋಗದ ಪ್ರಾತ್ಯಕ್ಷಿತೆಯನ್ನು ನಾವೆಲ್ಲರೂ ಕೂಡ ಕೇಳೋಣ ಅಂತ ಹೇಳ್ತಾ, ಅಪ್ಪರ ತಾವು ಮುಂದುವರಿಸಿ. ಅಣ್ಣ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ ಶಂಭುಲಿಂಗನ? ಹೌದಪ್ಪರೆ, ಕಾಣಿಸ್ತಾ ಇದೆ. ಶಟಸ್ಥಲ ಮರ್ಮ ಇದೆ, ಮುಂದುವರಿಸಬಹುದು. ಶರಣಾರ್ಥಿ ಪರ. ಶರಣಾರ್ಥಿ ಅಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ಪರ. ಒಂದ್ ನಿಮಿಷ ತಡ್ರಿ. ಎಲ್ಲರಲ್ಲೂ ಒಂದು ಭಿನ್ನಹ ಒಂದೊಂದು ವಚನಗಳನ್ನ ತಾವೆಲ್ಲರೂ ಕೂಡ ಪಠಣೆ ಮಾಡಿದ್ಮೇಲೆ ಮತ್ತೆ ಆನ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಮುಂದಿನವ್ರು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ರಿ. ಆಗ್ಬೋದಲ್ಲ? ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣರ ಶಿವಯೋಗ ಅಂತ ಒಂದು ವ್ಯಾಖ್ಯಾನ ಮಾಲಿಕೆಯನ್ನ ನಾವು ಆಲಿಸುತ್ತಾ ಬರ್ತಾ ಇದ್ದೇವೆ. ಇಲ್ಲಿಯವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಈ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರಗಳು ಯಾವುವು, ಅವುಗಳ ಒಳಗೆ ಇರುವ ಲಿಂಗಗಳು ಯಾವುವುಗಳು, ಅವುಗಳ ಮಹತ್ವವೇನು ಅಂತ ನೋಡಿಕೊಂಡು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು 3 ದೀಕ್ಷೆಗಳು 21 ಉಪದೀಕ್ಷೆಗಳನ್ನ ನೋಡಿಕೊಂಡು, ಇಷ್ಟಲಿಂಗದ ಒಳಗಡೆ ಏನಿದೆ ಅಂತ ಅಭ್ಯಸನ ಮಾಡಿ, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ಒಂದು ಸುಂದರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿದೆವು. ಹಾಗೇನೆ ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದರೇನು ನೋಡಿಕೊಂಡು,
ಕಳೆದ ಹಲವಾರು ತಿಂಗಳುಗಳಿಂದ ನಾವು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಒಂದು ಸುದೀರ್ಘವಾದ ಅಧ್ಯಯನದಲ್ಲಿ ತೊಡಗಿಕೊಂಡು ಕೊನೆಯ ಸ್ಥಳ ಐಕ್ಯ ಸ್ಥಳ, ಅಲ್ಲಿರುವ ಲಿಂಗ ಮಹಾಲಿಂಗ, ಅದರಲ್ಲಿರುವ ಲಿಂಗ ಸ್ಥಳಗಳನ್ನ ನೋಡ್ತಾ ಇದ್ದೀವಿ ನಾವು. ಕೊಂಡದು ಪ್ರಸಾದಿ ಸ್ಥಳ, ನಿಂದುದೋಗರ ಸ್ಥಳ, ಚರಾಚರ ಲಯ ಸ್ಥಳ, ಭಾಂಡ ಸ್ಥಳ, ಭಾಜನ ಸ್ಥಳ, ಅಂಗಲೇಪನ ಸ್ಥಳ, ಸ್ವಯಪರ ವರಿಯದ ಸ್ಥಳ, ಭಾವಾಭಾವ ನಷ್ಟ ಸ್ಥಳ, ಜ್ಞಾನ ಶೂನ್ಯ ಸ್ಥಳ ಅಂತ ಹೀಗೆ ಇಲ್ಲಿ ಒಂದು ಲಿಂಗ ಸ್ಥಳಗಳು ಇವೆ. ಹೋದ ಸಾರಿ ನಾವು ಭಾಜನ ಸ್ಥಳದ ಬಗ್ಗೆ ಅಭ್ಯಸನ ಮಾಡ್ತಾ ಇದ್ವಿ. ಈ ಮಹಾಲಿಂಗವಿರುವ ಐಕ್ಯ ಸ್ಥಳ ಒಂದು ಒಳ್ಳೆಯ ಉತ್ತುಂಗ ಶಿವಯೋಗದ ಒಂದು ಸ್ಥಳವಾಗಿದ್ದು, ಇಲ್ಲಿ ಮಾರ್ಗಕ್ರಿಯೆಗಳಲ್ಲಿ ಮೀರಿದ ಕ್ರಿಯೆಗಳಲ್ಲಿ ಅನೇಕ ಒಂದು 24 ಸಕಿಲುಗಳು ಇರ್ತಾ ಇವೆ. 12 ತತ್ವಗಳು. ಅವುಗಳನ್ನ ಅರಿತುಕೊಂಡ್ರೆ ಏನಾಗುತ್ತೆ, ಎಲ್ಲಾ ಸ್ಥಳಗಳಲ್ಲಿ ಹೀಗೆ 24 ಸ್ಥಳಗಳ ಬರ್ತಾ ಇವೆ. ಅಲ್ಲಿರುವ ಆಕೃತಿ ಯಾವುದು, ಪ್ರಣಮಾಕ್ಷರ ಯಾವುದು, ಪ್ರಣಮ ಯಾವುದು, ಈ ತರ ನಾವು ಅಭ್ಯಸನ ಮಾಡಿದರೆ ಆ ಸ್ಥಳದಲ್ಲಿ ನೆಲೆಗೊಳ್ಳಲು ನಮಗೆ ಅನುಕೂಲವಾಗ್ತಾ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಪ್ರತಿ ಸ್ಥಳದಲ್ಲಿ 24 ಸಕಿಲುಗಳನ್ನು ನಾವು ಮನನ ಮಾಡಬೇಕು. ಹೀಗಾಗಿ ಐಕ್ಯ ಸ್ಥಳಗಳು. ಇವತ್ತು ನಾವು ಭಾಜನ ಸ್ಥಳ ಅದು ಏನಿತ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ವಿ. ನೋಡಿ ಒಂದು 85ನೆಯ ಭಾಗಕ್ಕೆ ಇವತ್ತು ನಾವು ಹೋಗ್ತಾ ಇದ್ವಿ. ಏನಿದು? ಎಲ್ಲರೂ ಮತ್ತೊಮ್ಮೆ ಶರಣಾರ್ಥಿಗಳೊಂದಿಗೆ ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿಕೊಂಡು ಎದೆಯ ಮೇಲೆ ಇಷ್ಟಲಿಂಗ ಧಾರಣೆ ಮಾಡಿ ಒಂದು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕು ಅಂತ ಭಿನ್ನಹ ಮಾಡಿಕೊಂಡು ನಾವು ಈ ಸ್ಥಳಕ್ಕೆ ಹೋಗೋಣ. 2 ವಚನಗಳು ಮಾತ್ರ ಉಳಿದಿವೆ ಇಲ್ಲಿ. ಯಾವುವು ಅಂದ್ರೆ, ಈ ಭಾಜನ ಸ್ಥಳದಲ್ಲಿ ಇರುವ 2 ವಚನಗಳನ್ನ ಮುಗಿಸ್ಕೊಂಡು ನಾವು ಮುಂದಿನ ಸ್ಥಳಕ್ಕೆ ಹೋಗೋಣ. ಇವೆರಡು ವಚನಗಳನ್ನ ಯಾರಾದ್ರೂ ಓದಿ ಮೊದಲು. ಅಲ್ಲಮ ಪ್ರಭುದೇವರದು ನಿಶ್ಚಲವೆಂಬ ಭಾಜನದಲ್ಲಿ. ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರ ವಚನ. ನಿಶ್ಚಲವೆಂಬ ಭಾಜನದಲ್ಲಿ ನಿಜ ಜ್ಞಾನವೆಂಬ ಅಕ್ಕಿಯ ತುಂಬಿ ಪರಮಾನಂದವೆಂಬ ಜಲವ ನೆರೆದು ಸ್ವಯಂ ಪ್ರಕಾಶವೆಂಬ ಅಗ್ನಿಯಿಂದ ಪಾಕವಾದ ಲಿಂಗದೋಗರವು ಮಹಾಜ್ಞಾನದಲ್ಲಿ ನಿಂತು ಘನತೃಪ್ತಿಯ ನೀವು ತಿದ್ದಿತ್ತು ಕಾಣಿರೆ. ಅದ ಕಣ್ಣಿಲ್ಲದೆ ಕಂಡು, ಕೈಯಿಲ್ಲದ ಕೊಂಡು, ಬಾಯಿಲ್ಲದೆ ಉಂಡ ತೃಪ್ತಿಯು ಅರಿವಿಲ್ಲದೆ ಅರಿವಿನಿಂದ ಅರಿದು ಸುಖಿಯಾದೆ ನಾನು ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1310. ಸರ್ವರಿಗೂ ಶರಣಾರ್ಥಿಗಳ ಶರಣು ಅಕ್ಕ. ಅಲ್ಲಂ ಪ್ರಭುದೇವರು ಈ ಭಾಜನ ಸ್ಥಳದ ಒಂದು ನಿರೂಪಣೆ, ಭಾಜನ ಸ್ಥಳ ಹೇಗಿರ್ತಾ ಇದೆ. ಭಾಜನ ಸ್ಥಳ ಅಂದ್ರೆ ನಾವು ಚಿಚ್ಛಕ್ತಿ ತುಂಬಿದ ಒಂದು ಪಾತ್ರೆ. ಅದು ನಿಶ್ಚಲವೆಂಬ ಭಾಜನದಲ್ಲಿ ಅಂದ್ರೆ ಮೊದಲು ನಾವು ತಟಸ್ಥರಾಗಬೇಕು, ನಿಶ್ಚಲರಾಗಬೇಕು. ಈ ಶಿವಯೋಗದಲ್ಲಿ ಅಲ್ಲಿ ಯಾವ ಅಕ್ಕಿಯನ್ನ ತುಂಬಬೇಕು? ನಿಜ ಜ್ಞಾನವೆಂಬ ಶಿವಯೋಗದ ಒಂದು ಜ್ಞಾನವೆಂಬ ಅಕ್ಕಿಯ ತುಂಬಿ ಪರಮಾನಂದವೆಂಬ ಒಂದು ನೀರನ್ನು ಹಾಕಿ ಸ್ವಯಂ ಪ್ರಕಾಶವೆಂಬ ಅಗ್ನಿಯಿಂದ ಅಡುಗೆ ಮಾಡಿದಾಗ ಏನಾಗ್ತಾ ಇದೆ? ಲಿಂಗದೋಗರ ತಯಾರಾಗ್ತಾ ಇದೆ. ಅದು ಮಹಾಘನದಲ್ಲಿ ನೆಲೆಸಿ ಘನ ತೃಪ್ತಿಯನ್ನು ಕೊಡ್ತಾ ಇದೆ. ಅದನ್ನು ಹೇಗೆ ನಾವು ನೋಡಬಹುದು? ಅದನ್ನು ಮತ್ತೆ ಇದೊಂದು ಬೆಳಗಿನ ವಚನ. ಅದನ್ನು ನಾನು ಕಣ್ಣಿಲ್ಲದೆ ಕಂಡು, ಕೈ ಇಲ್ಲದೆ ಸ್ವೀಕರಿಸಿ, ಬಾಯಿ ಇಲ್ಲದೆ ಉಂಡು ತೃಪ್ತಿ ಪಟ್ಟು. ಅಂದ್ರೆ ಏನು? ಬೇರೆಯವರಿಗೆ ಅದನ್ನು ತೋರ್ಸೋಕ್ ಬರುತ್ತಾ? ಬೇರೆಯವ್ರಿಗೆ ನನ್ನ ಕೈಯಿಂದ ಬೇರೆಯವರ ಕೈಯಲ್ಲಿ ಇಡೋಕ್ ಬರುತ್ತಾ? ಇಲ್ಲ. ಬೇರೆಯವ್ರಿಗಾದ್ರೂ ಉಣ್ಸೋಕ್ ಬರುತ್ತಾ? ಯಾರಿಗಾದ್ರೂ ಅದನ್ನು ತೋರ್ಸೋಕ್ ಬರುತ್ತಾ? ಇಲ್ಲ. ಹಾಗಿದೆ ಇದು ಶಿವಯೋಗ. ಅದನ್ನು ನಾನು ಕಣ್ಣಿಲ್ಲದೆ ಕಂಡು, ಕೈಯಿಲ್ಲದೆ ಸ್ವೀಕರಿಸಿ, ಬಾಯಿ ಇಲ್ಲದೆ ಉಂಡು ತೃಪ್ತಿಪಟ್ಟು, ಅದನ್ನು ಅರಿವಿಲ್ಲದ ಅರಿವಿನಿಂದ ಅರಿತು ಸುಖಿಯಾಗಿದ್ದೆನು. ಅಂದ್ರೆ ಶಿವಯೋಗ ಅನ್ನೋದು ಬೇರೆಯವರು ನನ್ನ ಪರವಾಗಿ ಮಾಡಬಹುದು, ಅಥವಾ ಬೇರೆಯವರಿಗೆ ನಾನು ಅದನ್ನ ಕಲಿಸಿ ಅದನ್ನ ಅವರದ್ರಲ್ಲಿ ತೊಡಗಿಕೊಂಡು ಶಿವಯೋಗಿಗಳ ಆಗಬಹುದು ಅಂತ ಭ್ರಾಂತಿಯಲ್ಲಿ ಇರಕೂಡುದು. ಅದಕ್ಕೆ ಸ್ವಯಂ ಪ್ರಕಾಶ ಬೇಕು. ಸ್ವಯಂ ಪ್ರಕಾಶ ಸ್ವಾನುಭಾವದ ನೆಲೆಯಲ್ಲಿ ಯಾಕೆ ಬರಬೇಕಂದ್ರೆ ಆ ಸ್ವಯಂ ಪ್ರಕಾಶವನ್ನ ಪಡಿಬೇಕು. ಸ್ವಯಂ ಪ್ರಕಾಶವೆಂಬ ಅಗ್ನಿ. ಯಾರಾದ್ರೂ ಅಗ್ನಿ ಇಲ್ಲದೆ ಅಡಿಗೆ ಮಾಡೋಕ್ಕಾಗುತ್ತಾ ಏನ್ ಹೇಳಿ? ಇಲ್ಲ. ಸ್ವಯಂ ಪ್ರಕಾಶವೆಂಬ ಅಗ್ನಿ ಈ ಸ್ವಾನುಭಾವದ ನೆಲೆಯಲ್ಲಿ ಸಿಕ್ಕ ನಂತರ ಆ ಅಗ್ನಿಯಿಂದ ನಿಶ್ಚಲನಾಗಿ ನಿಜಜ್ಞಾನ ಅಂದ್ರೆ ಇಲ್ಲಿ ಕೊಡುವಂತ ಶಿವಜ್ಞಾನದ ಅಕ್ಕಿಯನ್ನು ತುಂಬಿ ಪರಮಾನಂದ ಅಂದ್ರೆ ಆ ಶಿವಾನಂದ, ಇಷ್ಟಲಿಂಗ ಪೂಜೆಯಲ್ಲಿ ಸಿಗುವ ಒಂದು ಶಿವಾನಂದದ ಜಲವೆನರೆದು
ಸ್ವಯಂ ಪ್ರಕಾಶವೆಂಬ ಅಗ್ನಿಯಿಂದ ಪಾಕವಾದ ಲಿಂಗದೋಗರವು. ಅದನ್ನೇ ತೋಂಟದ ಸಿದ್ಧಲಿಂಗಗಳು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಲಿಂಗಕ್ಕೆ ತನ್ನ ತನುವೇ ಭಾಜನವಾಗಿ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ. ಎಲ್ಲರಿಗೂ ಶರಣಾರ್ಥಿಗಳು. ಲಿಂಗಕ್ಕೆ ತನ್ನ ತನುವೇ ಭಾಜನವಾಗಿ, ಆ ತನುವಿಂಗೆ ಲಿಂಗವೇ ಭಾಜನವಾಗಿ. ತನುವೆಂಬ ಭಾಜನ ಒಡೆದು ಲಿಂಗವೇ ಭಾಜನವಾಗಿರಬಲ್ಲರೆ ಅದು ಲಿಂಗ ಭಾಜನವೆಂಬೆ. ಮನಕ್ಕೆ ಲಿಂಗವೇ ಭಾಜನವಾಗಿ, ಲಿಂಗಕ್ಕೆ ಮನವೇ ಭಾಜನವಾಗಿ. ಮನವೆಂಬ ಭಾಜನ ಒಳಿದು ಮನವೇ ಲಿಂಗ ಭಾಜನವಾಗಿರಬಲ್ಲರೆ ಮನಲಿಂಗ ಭಾಜನವೆಂಬೆ. ಪ್ರಾಣಕ್ಕೆ ಲಿಂಗವೇ ಭಾಜನವಾಗಿ, ಲಿಂಗಕ್ಕೆ ಪ್ರಾಣವೇ ಭಾಜನವಾಗಿ. ಪ್ರಾಣವೆಂಬ ಭಾಜನ ಒಳಿದು ಪ್ರಾಣವೇ ಲಿಂಗವಾಗಿರಬಲ್ಲರೆ ಪ್ರಾಣಲಿಂಗ ಭಾಜನವೆಂಬೆ. ತನುಭಾಜನ, ಮನಭಾಜನ, ಪ್ರಾಣಭಾಜನ ಇಂತೀ ತ್ರಿವಿಧವು ಚಿದ್ಭಾಂಡೆಯಲ್ಲಿ ಅಡಗಿ ಚಿದ್ಬ್ರಹ್ಮವೇ ತಾನಾಗಿರಬಲ್ಲರೆ ಸಹವರ್ತಿ ಕಾಣ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 658. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಅನ್ಪೂರ್ಣಕ. ಯಾರು ಶರಣ. ಯಾರಿಗೆ ಭಾಜನರಾಗ್ಬೇಕು ನೋಡಿ, ಯಾರು ಭಾಜನರಿಗಾಗಬೇಕು? ಲಿಂಗಕ್ಕೆ ತನ್ನ ತನುವೇ ಭಾಜನವಾಗಿ, ಅಂದ್ರೆ ನಾನು ಆ ಲಿಂಗಕ್ಕೆ ಭಾಜನವಾಗಬೇಕು. ಆ ದೇಹಕ್ಕೆ ಲಿಂಗವೇ ಭಾಜನವಾದಾಗ ಆ ತನು ಎಂಬ ಭಾಜನವು ಅಳಿದು, ಅಂದ್ರೆ ದೇಹಾಭಿಮಾನವು ಅಳಿದು ಲಿಂಗವೇ ಭಾಜನವಾದರೆ ಅದನ್ನು ಲಿಂಗ ಭಾಜನವಂಟಾರೆ. ಯಾವಾಗ ನಾನು ದೇಹ ಸಮರ್ಪಣೆ, ದೇಹಾಭಿಮಾನವನ್ನು ಅಳಿದುಕೊಂಡಾಗ ತನು ಎಂಬ ಭಾಜನವಳಿದು ಲಿಂಗ ಭಾಜನವಾಗಿ ಬಲ್ಲರೆ ಅದಕ್ಕೇನಂತಾರೆ? ಲಿಂಗ ಭಾಜನ ಅಂತ ಕರೀತಾರೆ. ಮನಕ್ಕೆ ಲಿಂಗವೇ ಭಾಜನವಾದಾಗ ಆ ಲಿಂಗಕ್ಕೆ ಮನವೇ ಭಾಜನವಾಗಿ ಅಲ್ಲಿ ಮನವೆಂಬ ಭಾಜನವಳಿದು ಮನವೇ ಲಿಂಗ ಭಾಜನರಾಗಿರಬಲ್ಲರೆ ಮನಲಿಂಗ ಭಾಜನವೆಂಬೆ. ಎಷ್ಟು ಸೊಗಸಾದಿ ಬರೀತಾ ಇದ್ದಾರೆ ನೋಡಿ. ಪ್ರಾಣಕ್ಕೆ ಲಿಂಗವೇ ಭಾಜನವಾಗಿ, ಲಿಂಗಕ್ಕೆ ಪ್ರಾಣವೇ ಭಾಜನವಾಗಿ, ಪ್ರಾಣವೆಂಬ ಭಾಜನ ಬಳಿದಾಗ ಪ್ರಾಣವೇ ಲಿಂಗವಾಗಿರಬಲ್ಲರೆ ಪ್ರಾಣಲಿಂಗ ಭಾಜನವೆಂಬೆ. ಇಷ್ಟಲಿಂಗ ಭಾಜನ, ಭಾವಲಿಂಗ ಭಾಜನ, ಪ್ರಾಣಲಿಂಗ ಭಾಜನ ಅಂದ್ರೆ ಏನು ಅಂತ ಹೇಳ್ತಿದ್ದಾರೆ. ತನುಭಾಜನ, ಮನೋಭಾಜನ, ಪ್ರಾಣಭಾಜನ ಅಂದ್ರೇನು? ಇಷ್ಟಲಿಂಗ ಭಾಜನ, ಭಾವಲಿಂಗ ಭಾಜನ, ಪ್ರಾಣಲಿಂಗ ಭಾಜನ ಇಂತೀ ತ್ರಿವಿಧವು ಚಿದ್ಭಾಂಡೆಯಲ್ಲಿ ಅಡಗಿ ಚಿದ್ಬ್ರಹ್ಮವೇ ತಾನಾಗಿರಬಲ್ಲರೆ ಸಹವರ್ತಿ ಕಾಣ ಅಂತ ಹೇಳುವಾಗ ಏನು ಭಾಜನ ಮಾಡಬೇಕಂದ್ರೆ ನನ್ನ ದೇಹ, ನನ್ನ ಮನಸ್ಸು ಮತ್ತು ನನ್ನ ಪ್ರಾಣ. ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗಗಳು ಇವೆಲ್ಲ ಹೇಗೆ ಭಾಜನವಾಗ್ತಾ ಇವೆ? ಚಿದ್ಭಾಂಡೆಯಲ್ಲಿ ಅಡಗಿ ಚಿದ್ಬ್ರಹ್ಮವೇ ತಾನಾಗಿರಬಲ್ಲರೆ ಅಂತ ಹೇಳುವಾಗ ಇಲ್ಲಿಗೆ ಆ ಭಾಜನ ಸ್ಥಳ ಮುಗಿತಾ ಇದೆ. ಇವತ್ತಿನ ಹೊಸ ಸ್ಥಳ ಯಾವುದಂದ್ರೆ ಅಂಗಲೇಪನ ಸ್ಥಳ. ಅಂಗ ಅಂದ್ರೆ ದೇಹ, ಅದು ತಮಗೆಲ್ಲ ಗೊತ್ತು. ಯಾವಾಗ ಈಗ ನಾನು ಲಿಂಗಾಂಗ ಸಾಮರಸ್ಯದ ತುದಿಗೆ ಬರ್ತಾ ಇದ್ದೀನಲ್ಲ, ಈಗ ಲಿಂಗ ಭಾಜಕನಿಗೆ ಯಾವ ದೋಷವೂ ಇರದು. ಹೇಳ್ತಾರಲ್ಲ, ಆ ಮುಹೂರ್ತ ಇದೆ, ಈ ಮುಹೂರ್ತದಲ್ಲಿ ಆತ ಹುಟ್ಟಿದಾನೆ, ಅದಿದೆ, ಇವನಲ್ಲಿ ಆ ದೋಷ ಇದೆ, ಈ ದೋಷ ಇದೆ. ಅದು ಲಿಂಗವಂತರಿಗೆ ಇರಲ್ಲ. ಯಾಕೆ? ಅವನ ಎದೆ ಮೇಲೆ ಲಿಂಗ ಇದೆ ಮತ್ತು ಅವನು ಆಗ್ಲೇ ನೋಡಿದ್ರಲ್ಲ ನೀವು, ಲಿಂಗ ಭಾಜಕನಾಗಿದ್ದಾನೆ. ಪ್ರಾಣಲಿಂಗ ಭಾಜಕ, ಇಷ್ಟಲಿಂಗ ಭಾಜಕ, ಭಾವಲಿಂಗ ಭಾಜಕ ಅಂತ ಆಗ್ಲೇ ಈ ವಚನದಲ್ಲಿ ನೋಡಿದ್ರಿ ನೀವು. ಇಂಥ ಲಿಂಗ ಭಾಜಕನಿಗೆ ಯಾವ ದೋಷವೂ ಇರದು. ಹೀಗಾಗಿ ನಾನು ಯಾವುದೇ ಜಾತಕವನ್ನ ನಂಬಲ್ಲ ರೀ, ಯಾವುದೇ ಕುಂಡಲಿಯನ್ನ ಕೇಳಲ್ಲ, ಏನು ಇದು ನನ್ಗೆ ಅಪ್ಲೈ ಆಗೋಲ್ಲ. ಯಾವುದು ನನ್ನ ಗ್ರಹ ಯಾವುದು, ನಾನು ಹುಟ್ಟಿದ ನಕ್ಷತ್ರ ಯಾವುದು, ಮುಹೂರ್ತ ಯಾವುದು? ಯಾಕೆ? ನಾನು ಲಿಂಗ ಭಾಜಕನಾಗಿ ನನ್ನಲ್ಲಿ ದೋಷವು ಇಲ್ಲವಾದಾಗ ಅಂತಹ ಕಂದಾಚಾರಗಳಿಗೆ ನಾನು ಬಲಿಯಾಗೋಲ್ಲ. ಹಾಗೆ ಬಲಿಯಾಗಿ ಆ ವಿಚಿತ್ರವಾದ ನಂಬಿಕೆಗಳನ್ನ ನಂಬಿ ಏನಾದ್ರೂ ಮಾಡೋಕ್ ಹೋಗ್ತೀವಿ ನಾವು. ಶಾಂತಿ ಅಂತೆ, ಯಾಗ ಅಂತೆ, ಯಜ್ಞ ಅಂತೆ. ಇಲ್ಲ, ಆತ ಬಾಹ್ಯ ಕ್ರಿಯೆಗಳಿಗೆ ಸೋಂಕನು. ನೀವು ಏನೇ ಮಾಡಿ ಅದು ನಿಮಗೆ ಅದು ಆಗಲ್ಲ, ನಿಮಗೆ ಅದು ಸ್ಪರ್ಶಲ್ಲ, ಅದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀವು ಲಿಂಗ ಭಾಜಕನಾಗಿದ್ದೀರಾ. ನಿಮ್ಮ ಎದೆ ಮೇಲೆ ಇಷ್ಟಲಿಂಗವಿರುವಾಗ ಅಂತಹ ಮೂಢ ಅಂತಹ ಪದ್ಧತಿಗಳಿಗೆ ನಾವು ಮೊರೆ ಹೋಗಬಾರದು, ಕೇಳಬಾರದು, ನಮ್ಮನ್ನು ನಾವೇ ಒಡ್ಡಿಕೊಳ್ಳಬಾರದು. ಯಾಕೆ? ಬಾಹ್ಯ ಕ್ರಿಯೆಗಳಿಗೆ ಸೋಂಕನು.
ಅದನ್ನೇ ಅಂಗಲೇಪನ ಸ್ಥಳ ಅಂದ್ರೆ ಅದೇ. ಆತ ತೇಜೋಮಯ ಸಂಸಾರದಲ್ಲಿ ಇರ್ತಾನೆ, ಇಲ್ಲದಂತೆ ನಿರ್ಲೇಪನಾಗಿರ್ತಾನೆ, ನಿರ್ಲಿಪ್ತನಾಗಿರ್ತಾನೆ, ಅಂಗಲೇಪನ ಸ್ಥಳಿ ಆತ. ಆತನಲ್ಲಿ ಶಿವಯೋಗಿ ಆಗಿರೋದ್ರಿಂದ ದೇಹಾದಿ ಕ್ರಿಯೆಗಳಿಲ್ಲ. ಈಗಾತ ಕೇವಲ ಕೇವಲ ಶಿವಾನುಭವಿ. ಆತನೀಗ ಆ ಶಿವಾತ್ಮಾನಂದಲೋಲ, ಆತ್ಮಾನಂದಲೋಲ. ಆತ ಈಗ ಏನಾಗಿದ್ದಾನೆ, ಯಾವುದೂ ಅವನಿಗೆ ಲೇಪನವಾಗ್ತಾ ಇರೋದ್ರಿಂದ, ಏನು ಹಚ್ಕೊಳ್ತಾ ಇಲ್ಲ ಅವನಿಗೆ, ಯಾವುದು ಲೇಪನವಾಗ್ತಾ ಇರೋದ್ರಿಂದ ಆತ ಈಗ ಪರಿಪೂರ್ಣ ಶುದ್ಧನಾಗಿರ್ತಾನೆ. ಚಿಚ್ಛಕ್ತಿಯು ಪರಶಿವನಲ್ಲಿ ಅನನ್ಯವಾಗಿ ವ್ಯಾಪಿಸಿದೆ. ಚಿಚ್ಛಕ್ತಿ ನಮ್ಮಲ್ಲಿ ಎಲ್ಲಿದೆ? ಮಹಾಲಿಂಗದಲ್ಲಿ ಆತ್ಮ ಮಹಾಲಿಂಗದಲ್ಲಿ, ಆಜ್ಞಾಚಕ್ರದಲ್ಲಿ. ಚಕ್ರ. ಹಾ, ಹೀಗಾಗಿ ಅದೇ ಭಾಜನ ಶಕ್ತಿ. ಅದನ್ನು ಅರಿತ ಶಿವಾಲೀನನಾದ ಶಿವಯೋಗಿಯು ಭಾಜನ ಸ್ಥಳಿಯಾಗಿದ್ದಾನೆ ಅಂತ ಹೋದ ಸ್ಥಳದಲ್ಲಿ ನಾವು ನೋಡಿದ್ವಿ. ಯಾವಾಗ ನಾವು ಆ ಐಕ್ಯ ಸ್ಥಳಕ್ಕೆ ಆಜ್ಞಾಚಕ್ರಕ್ಕೆ ಬಂದಾಗ ನನಗೆ ನನ್ನ ಇಷ್ಟಲಿಂಗವು ಬಿಟ್ಟು ಮತ್ತೇನು ಕಾಣದು. ಆ ಭಾಜನ ಸ್ಥಳಿಗೆ ಶಿವನಲ್ಲದೆ ಇನ್ನೇನು ಕಾಣದು. ಪ್ರಕೃತಿಯ ಸಂಗ ಅವನಲ್ಲಿಲ್ಲ. ಚಳಿ ಆಯ್ತು, ಮಳೆ ಆಯ್ತು, ಬಿಸಿಲಾಯ್ತು, ಈ ತರದ ಎಲ್ಲ ಯಾವುದೇ ಇದಕ್ಕೆ ಅವನು ಕಮೆಂಟ್ ಮಾಡೋಲ್ಲ, ತನ್ನ ಅಭಿಪ್ರಾಯವನ್ನು ಹೇಳಲ್ಲ. ಹಾಗೇನೆ ಈ ಲೌಕಿಕ ಜಗತ್ತಿನ ಮೋಹ ಮಾಯೆಗಳು ಅವನಿಗೆ ಅಂಟವು, ಸ್ಪರ್ಶಿಸಲಾರವು. ಹಾಗೆ ಅವನು ಜಲಬಿಂದುವಿರುವ ಪದ್ಮಪತ್ರದಂತೆ ನಿರ್ಲಿಪ್ತ. ಒಂದು ಕಮಲದ ಹೂವಿನ ಎಲೆ ಇರುತ್ತೆ ನೋಡಿ, ಅದರ ಮೇಲೆ ಒಂದು ಬಿಂದು ನೀರಿದ್ರು ಅದು ಅಂಟ್ಕೊಳ್ಳಲ್ಲ, ಜಾರಿ ಬಿದ್ದು ಹೋಗ್ಬಿಡುತ್ತೆ. ಪದ್ಮಪತ್ರ ಒಂದು ಬಿಂದುವಿನಂತೆ ಆತ ಇರ್ತಾ ಇದ್ದಾನೆ. ಪ್ರಾರಬ್ಧಾನುಸಾರ ದೇಹ ಕರ್ಣಗಳನ್ನು ಅವನು ಪಡೆದಿದ್ರು ಕೂಡ, ಅಂದ್ರೆ ಲೌಕಿಕ ಜಗತ್ತಿನ ಜನರ ತರ ನಮಗೂ ದೇಹ ಇದೆ, ಕರ್ಣಗಳಿವೆ. ಆದರೆ ಅವುಗಳ ವ್ಯವಹಾರದಿಂದ ಅವನು ಪೂರ್ಣ ಅಲಿಪ್ತನಾಗಿರ್ತಾನೆ. ಅಲಿಪ್ತನಾಗಿರೋದ್ರಿಂದಲೇ ಬಾಹ್ಯ ಜಗತ್ತಿನ ಯಾವುದೇ ವ್ಯವಹಾರಗಳಾಗ್ಲಿ ಕರ್ಮಕ್ರಿಯಾದಿಗಳಾಗ್ಲಿ ಅವನಿಗೆ ಇರೋದಿಲ್ಲ. ಅವನಲ್ಲಿ ಅವು ಅಂಟಿಕೊಳ್ಳಲಾರವು. ಎಂತಲೇ ಅವನಿಗೆ ಏನಂತಾರೆ, ಅಂಗಲೇಪನ ಸ್ಥಳಿ ಅಂತ ಕರೀತಾ ಇದ್ದಾರೆ. ಅಂಗಲೇಪನ ಸ್ಥಳಿ. ಅವನಿಗೆ ಕರ್ಮವೂ ಆವರಿಸದು, ಸಂಸಾರದ ಬಾಧೆ ಅಂತೂ ಮೊದಲಿಲ್ಲ, ಕತ್ತಲೆ ಬೆಳಕುಗಳ ಲೇಪ ಅವಕಾಶಕ್ಕಿಲ್ಲ, ಪುಣ್ಯ ಪಾಪಗಳ ಲೇಪು ಆತನಿಗಿಲ್ಲ, ಯಾವುದನ್ನು ಹಿಡಿಯುವ ಬಾಧೆ ಇಲ್ಲ, ಪಡೆಯುವ ಆಶೆ ಇಲ್ಲ. ಎಷ್ಟು ಜನ ಇಲ್ಲಿ ಉಳಿವಿಗೆ ಹೋಗಿದ್ದೀರಾ? ಎಷ್ಟೊಂದು ಜನ ಯಾರಾದ್ರೂ ಹೋಗಿದ್ದೀರಾ ಉಳಿವಿಗೆ? ಅಲ್ಲಿ ಹೋಗಿ ಅಲ್ಲಿ ಹೋಗಿರಲ್ಲ, ಅಲ್ಲಿರುವ ಗುಹೆಗಳನ್ನು ನೋಡಿದೀರಾ? ಅಕ್ಕನಾಗಲಾಂಬಿಕೆ ಗುಹೆ ಅನ್ನಿ, ಆಕಳ ಗವಿ ಅನ್ನಿ ಅವೆಲ್ಲ ನೋಡಿದೀರಾ? ವಿಭೂತಿ ಕನಕ ಗವಿ. ಈಗ ಅಲ್ಲಿ ಅಕ್ಕನಾಗಮ್ಮನವರ ಒಂದು ಗುಹೆ ಅಲ್ಲ, ಅಲ್ಲಿ ಕೆಳಗಿಳಿದು ಹೋಗೋದಿದೆ ನೋಡಿ, ಆ ಗುಹೆ ಅಂತ ತಾವು ನೋಡಿದಿರಿ ಅಂತ ಇಟ್ಕೊಂಡಿದ್ದೀನಿ. ಅಲ್ಲಿ ಇಳಿದ ನಂತರ ಅಲ್ಲಿ ಏನಿದೆ? ಅಲ್ಲಿ ಒಂದು ಗುಹೆ ಇದೆ. ಅಲ್ಲಿ ಕೆಳಗೆ ಇಳಿದ ನಂತರ ಒಂದು ಪ್ರಶಾಂತ ಸ್ಥಿತಿ, ಒಂದು ಚಿಕ್ಕ ಕಿಂಡಿಯಿಂದ ಒಂದು ಬೆಳಕು ಬರ್ತಾ ಇದೆ. ಆ ಒಂದು ಗವಿಯಲ್ಲಿ ನಮ್ಮ ಶರಣರು ಯಾಕೆ ಶಿವಯೋಗವನ್ನ ಮಾಡಿಕೊಂಡ್ರು ಅಂದ್ರೆ, ಅವರಿಗೆ ಕತ್ತಲೆ ಬೆಳಕುಗಳ ಲೇಪ ಇರೋಲ್ಲ. ಅಂತಹ ಅನೇಕ ಗುಹೆಗಳಲ್ಲಿವೆ. ಎಲ್ಲಿ? ನಮ್ಮ ಉಳಿವಿಯಲ್ಲಿ. ಅನೇಕ ಸಾವಿರಾರು ಶರಣರು ಕಲ್ಯಾಣ ಕ್ರಾಂತಿಯ ನಂತರ ಉಳಿವಿಗೆ ಹೋಗಿ, ನಾವು ಏನು ಚನ್ನಬಸವಣ್ಣವರ ಒಂದು ಅಲ್ಲಿ ಲಿಂಗೈಕ್ಯರಾಗಿದ್ದ ಸ್ಥಳವನ್ನ ನೋಡ್ತೀವಿ, ಅದು ಬೇರೆ. ಆದ್ರೆ ನೀವು ಆ ಕಡೆ ಹೋಗಿ, ಅಲ್ಲಿ ಜೀಪ್ ಮೂಲಕ ಕರ್ಕೊಂಡು ಹೋಗ್ತಾರೆ ಇವಕ್ಕೆಲ್ಲ. ಅಲ್ಲೇ ನಮ್ಮ ಸ್ವಾಮೀಜಿಯವರು ಒಬ್ರು ಇದ್ದಾರೆ, ಇರ್ಲಿ. ಆದ್ರೆ ಅಲ್ಲಿರುವ ಗುಹೆಗಳೇನಿವೆ, ಶಿವಪುರ, ಆ ಗುಹೆಗಳೇನು ನೀವು ನೋಡ್ತಿರಲ್ಲ, ಆ ಗುಹೆಗಳಿಗೆ ಇನ್ನೊಂದ್ಸಾರಿ ಹೋದಾಗ ಏನ್ ಮಾಡಿ, 10 ನಿಮಿಷನೋ 15 ನಿಮಿಷ ಅಲ್ಲಿ ಕೂತ್ಕೊಂಡು ನಿಮ್ಮ ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಏನು ನಿಮಗೆ ಸಿಗುತ್ತಾ ನೋಡಿ, ಅದು ಶಿವಯೋಗ. ಯಾಕಂದ್ರೆ ಆ ಶರಣರು ಮಾಡಿಕೊಂಡ ಶಿವಯೋಗವನ್ನು ಮಾಡಿಕೊಂಡ ಗುಹೆಗಳಲ್ಲಿ ನೀವು ಮಾಡ್ಕೊಳ್ಬೇಕು. ಅಲ್ಲಿ ಯಾರು ಇರೋಲ್ಲ, ಯಾರು ಅದಕ್ಕೆ ಅಡ್ಡಿನೂ ಮಾಡೋಲ್ಲ. ಬಹಳ ಜನ ಇರಬಾರ್ದು. ನೀವು ಎಲ್ಲರೂ ಕೂತ್ಕೊಂಡು, ಅಲ್ಲಿ ಜಾಗ ಇದೆ ಕೂತ್ಕೊಳ್ಳಕ್ಕೆ, ನೀರಿರುತ್ತೆ, ಸ್ವಲ್ಪ ಒರೆಸ್ಕೊಂಡು ಅಲ್ಲೇ ಕೂತ್ಕೊಂಡು ನೀವು ಶಿವಯೋಗವನ್ನು ಮುಂದಿನ ಸಾರಿ ಹೋದಾಗ ಮಾಡಿ. ಅದು ನೋಡಿ, ಯಾಕೆ ಅಂದ್ರೆ ಅಂಗಲೇಪನ ಸ್ಥಳ. ಅಲ್ಲೇನಾಗುತ್ತೆ, ನಿಮ್ ಊರ್ ನೆನಪಾಗೋಲ್ಲ, ನಿಮ್ ಸಂಸಾರದ ನೆನಪಾಗೋಲ್ಲ, ಅಲ್ಲಿ ಕತ್ತಲಿದೆಯೋ ಬೆಳಕಿದೆಯೋ ಏನು ನಿಮ್ಗನ್ಸೋಲ್ಲ. ಅದು ನಾನು ಎಲ್ಲಿಗೆ ಬಂದಿದ್ದೀನಿ, ಯಾಕಿಲ್ಲಿ, ನಿಮಗಲ್ಲಿ ಬಿಟ್ಟು ಹೋಗೋಕ್ ಮನಸ್ಸಾಗೋಲ್ಲ. ಆ ಗುಹೆಯನ್ನ ಬಿಟ್ಟು ಹೋಗೋಕ್ ಮನಸ್ಸಾಗೋಲ್ಲ. ಅಷ್ಟೊಂದು ಪ್ರಶಾಂತ, ಜುಳು 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 ಅಂತ ಹರಿತಾ ನೀರು, ಶೀತಲವಾದ ಒಂದು ವಾತಾವರಣ. ಅಲ್ಲಿ ಎಷ್ಟು ತಂಪಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಪಕ್ಕದಲ್ಲಿಯೇ ಕಾಳಿ ನದಿ ಹರಿತಾ ಇದ್ದಾಳೆ. ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ, ಅಂಗಲೇಪನ ಸ್ಥಳ ಅಂತಹ ಗುಹೆಗಳನ್ನ ಯಾಕೆ ಆರಿಸಿಕೊಂಡ್ರು ಇವರು ಅಂದ್ರೆ,
ಅವರಿಗೆ ಯಾಕೆ ಏನು ಬೇಕಾಗಿರ್ಲಿಲ್ಲ. ಅವರು ಯಾವುದನ್ನು ಹಿಡಿಯುವ ಬಾಧೆ ಇಲ್ಲ, ಪಡೆಯುವ ಆಶೆ ಇಲ್ಲ. ಅಲ್ಲಿ ಕೂತ್ಕೊಂಡಾಗ ಏನು ನೆನಪಾಗಲ್ಲ ರೀ. ಹೀಗಿದೆ ಅದು ಶಿವಯೋಗ. ಯಾಕೆ? ಶಿವನು ಆತ ಪರಿಪೂರ್ಣ ಜ್ಞಾನಘನ. ಶಿವಯೋಗ ಒಂದೇ ಅವನನ್ನು ಅರಿಯುವ ಸಾಧನ. ಈ ಮಾತನ್ನು ನೀವು ನೆನಪಿಟ್ಕೊಳ್ಬೇಕು. ಶಿವಯೋಗ ಒಂದೇ ಅವನನ್ನ ಅರಿಯುವ ಸಾಧನವಾಗಿದ್ರಿಂದ ನಮ್ಮ ಎಲ್ಲಾ ಶರಣರು ಅದನ್ನ ಅರಿಸುತ್ತಾ ಹೋಗಿ ತಾವು ತಂದುಕೊಂಡ ಸತ್ಯವನ್ನ ನಮ್ಮ ಮುಂದೆ ವಚನಗಳ ಮೂಲಕ ಹೇಳ್ತಾ ಹೋದರು. ಅವನು ಬೇರೆ ಧರ್ಮದಲ್ಲಿ ಹೇಗೆ ಒಂದು ಪರಮಾತ್ಮನ ರೂಪವನ್ನು ತೋರಿಸ್ತಾರೆ ನೀವು ನೋಡಿರಬಹುದು. ಆದ್ರೆ ನನ್ನ ಶಿವ, ನನ್ನ ಪರಮ ಶಾಂತ ಬೆಳಕಿನ ರೂಪನಾಗಿದ್ದಾನೆ ಹಾಗೂ ನಿರ್ಲಿಪ್ತ. ಅಂಥ ದೇವನೇ ತಾನಾದ ಶಿವಯೋಗಿಯು ಅಂಗಲೇಪನ ಸ್ಥಳಿ ಎನಿಸುವನು. ಅವನಿಗೆ ದೇಹಾದಿ ಕ್ರಿಯೆಗಳು ಎಳ್ಳಷ್ಟು ಅಂಟವು. ಅದನ್ನ ಬಹಳ ಚೆನ್ನಾಗಿ ಚಂದಿಮರಸರು ಹೇಳಿದರು. ಚಂದಿಮರಸರು ಯಾರು? ಚಂದಿಮರಸರು ಯಾರು ಇವರು? ರಾಜರಪ್ಪ ಅವರೊಬ್ರು. ಕೆಂಬಾವಿ ಭೋಗಣ್ಣನವ್ರಿಗೂ ಇವ್ರಿಗೂ ಏನಾದ್ರೂ ಸಂಬಂಧ ಇದೆಯಾ? ಏನ್ರ ಸಂಬಂಧ ಐತ್ರಿ ಸ್ವಲ್ಪ. ಏನಿದೆ? ಏನಿದೆ ತಲೆಯಾಗ ಬರೋಲ್ಲ. ಅದನ್ನ ಹೋಮ್ವರ್ಕ್ ತಲೆಯಾಗ ಬರುದಿಲ್ಲ ಬಿಡ್ರಿ. ಎಲ್ಲಿ ಬರ್ತದ ಮತ್ತೆ? ಇರ್ಲಿ, ಮುಂದಿನ ಸಾರಿ ಇದನ್ನ ಹೋಮ್ವರ್ಕ್ ಆಗಿ ತಗೊಂಡು ಹೇಳಿ ನಿನಗೆ. ಹೇಳಿ ನೀವು ನನಗೆ ಮುಂದಿನ ಸಾರಿ ಚಂದಿಮರಸರ ಬಗ್ಗೆ ಓದಿ ಹೇಳಿ. ಇಲ್ಲಿ ಚಂದಿಮರಸರು ಹೇಳ್ತಾ ಇದ್ದಾರೆ, ಆ ವಚನವನ್ನ ಓದಿ ಅವ್ವ. ಇಹಪರವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಂದಿಮರಸ ಇಹಪರವೆಂಬ ಇದ್ದೆನೆಯಾಗಿದ್ದನ ಪರಿ ಹೊಸತು. ಇಹಪರವೆಂಬ ಇದ್ದೆಸೆಯಾಗಿದ್ದನ ಪರಿ ಹೊಸತು. ನೆಯಿ ಹತ್ತದ ನಾಲಿಗೆಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ ಇರ್ದೆನಯ್ಯ ಸಿಮ್ಮಲಿಗೆಯ ಚೆನ್ನರಾಮನೆಂಬ ಲಿಂಗದಲ್ಲಿ ಆಚರಿಸುತ್ತಾ ಆಚರಿಸಿದಂತಿರ್ದೆ ನೋಡಯ್ಯ. ಸಮಗ್ರ ವಚನ ಸಂಪುಟ 7, ವಚನ ಸಂಖ್ಯೆ 564. ಶರಣು ಶರಣಾರ್ಥಿಗಳಪ್ಪ. ಶರಣು ಶಾಂತಕ್ಕ. ಇಲ್ಲಿ ನೋಡಿ, ಈ ಚಿತ್ರ ನೀವು ಅಂಗಲೇಪನ ಸ್ಥಳಿ ಅಂತ ಏನಿ ಸ್ಥಳ ಇದೆಲ್ಲ, ಈ ವಚನದ ಮೂಲಕ ಅರ್ಥ ಮಾಡ್ಕೊಳ್ಬೇಕು. ಶಿವನಲ್ಲಿ ಬೆರೆತ ಶಿವಯೋಗಿಯು ಲಿಂಗದೇಹಿ. ಅವನ ದೇಹ ಈಗ ಲಿಂಗವಾಗಿ ಇದೆ, ಲಿಂಗದೇಹಿಯಾಗಿದ್ದಾನೆ. ಅಂಗದೇಹಿ ಅಲ್ಲ, ಈಗ ಲಿಂಗದೇಹಿಯಾಗಿದ್ದಾನೆ. ಹಾಗಾಗಿರೋದ್ರಿಂದ ಅವನು ಲೋಕದ ಜೀವಿಗಳಂತೆ ಇರೋದಿಲ್ಲ. ಫಲ ಪದವಿಗಳನ್ನು ಆಶಿಸುವ ಪರಲೋಕದ ಜೀವಿಗಳಂತಲ್ಲ. ಅವನು ಇಹಕ್ಕೆ ಇಹ, ಪರಕ್ಕೆ ಪರ. ಅವನು ಸದಾ ಅಲಿಪ್ತ. ಅವನೇನೇ ಆಚರಿಸುತ್ತಿರಲಿ ಅದರ ಫಲಭೋಗದ ಸಂಘ ಅವನಿಗೆ ಇರೋದಿಲ್ಲ. ಅವನು ಈ ತುಪ್ಪ ಅಥವಾ ಸ್ನಿಗ್ಧ ಅಂದ್ರೇನು, ಇಲ್ಲಿ ನೆಯ್ಯಿ ಅಂದ್ರೆ ತುಪ್ಪ, ಹತ್ತದ ನಾಲಿಗೆಯಂತೆ. ಅಂದ್ರೆ ನೀವು ತುಪ್ಪ ಊಟ ಮಾಡ್ತೀರಾ, ಈಗ ಅನ್ನ ತುಪ್ಪ ಅಂತ ಇಟ್ಕೋತೀರ ಅಂತ ಇಟ್ಕೊಳ್ಳಿ. ಆ ತುಪ್ಪ ನಮ್ಮ ನಾಲಿಗೆಗೆ ಅಂಟ್ಕೊಳ್ತಾ ಇಲ್ಲ. ಅದೇ ಒಂದು ಚರ್ಮದ ಮೇಲೆ ಹಚ್ಕೊಳ್ಳಿ, ಅದನ್ನ ಸೋಪ್ ನಿಂದ ತೊಳಿಬೇಕಾಗುತ್ತೆ. ಆದ್ರೆ ನಾಲಿಗೆ ಹಾಗಲ್ಲ, ನಾಲಿಗೆ ತಂತಾನೆ ಅದು ಹೋಗ್ಬಿಡುತ್ತೆ. ಧೂಳು ಹತ್ತದ ಗಾಳಿಯಂತೆ. ಈಗ ನೋಡಿ, ಒಂದು ಇದು ಬಿರುಗಾಳಿ ಬೀಸ್ತಾ ಇದೆ, ಅದು ಧೂಳಿನ ಕಣಗಳು ಇರುತ್ತೆ. ಅದು ಎಷ್ಟೊತ್ತಿರುತ್ತೆ, ಗಾಳಿ ಸ್ವಲ್ಪ ಸ್ತಬ್ಧವಾದ ನಂತರ ಅವೆಲ್ಲ ಧೂಳಿ ಕಣಗಳು ಆ ಗಾಳಿಯಿಂದ ಬೇರ್ಪಡಿಸಲ್ಪಡ್ತಾ ಇವೆ. ಹಾಗೇನೆ ಕಾಡಿಗೆ ಹತ್ತದ ದೀಪದಂತೆ. ಇವೆಲ್ಲ ಯಾಕೆ ಕೊಟ್ರಂತೆ? ಹೀಗಿರ್ತಾನಂತ ಅಂಗಲೇಪನ ಸ್ಥಳಿ. ಹಾಗೆ ನಾಲಿಗೆ ಇದೆಲ್ಲ ತುಪ್ಪ ಹಚ್ಕೊಳ್ಳಲ್ಲ, ಆ ಗಾಳಿ ಆ ಧೂಳಿನ ಕಣಗಳನ್ನ ಹಚ್ಕೊಳ್ಳಲ್ಲ. ಹಾಗೇನೆ ದೀಪ ಕಾಡಿಗೆಯನ್ನ ಹಿಡಿಯೋಲ್ಲ. ಹಾಗೆ ಈತ ಅಸಂಗನಾಗಿರ್ತಾನೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ಚಂದಿಮರಸರು. ಪರಶಿವನು ಆತ ಅಚಲ, ಅನಂತ, ಅನಾಮಯ, ಅಖಂಡ. ಸಂಸಾರದ ಕ್ಲೇಶಗಳ ಸಂಬಂಧ ಅವನಿಗಿರೋಲ್ಲ. ಅಂಥ ಪರಶಿವನ ಬೆಳಗಿನಲ್ಲಿ ಒಂದಾಗಿನಿಂದ ಶಿವಯೋಗಿಯ ಭೇದ ಬುದ್ಧಿ ಅಳಿದುದರಿಂದ ಅವನಿಗೂ ಈಗ ಈ ಶಿವಯೋಗದ ಮೂಲಕ ಸಂಸಾರದ ಬಾಧೆ ಇಲ್ಲ. ಆದ್ದರಿಂದಲೇ ಆತ ಏನನ್ಸ್ಕೊಳ್ತಾ ಇದ್ದಾನೆ, ಅಂಗಲೇಪನ ಸ್ಥಳಿ ಅಂತ. ಅಲ್ಲಂ ಪ್ರಭುದೇವರ ಒಂದು ವಚನ ಹೇಳ್ತಾ ಇದ್ದಾರೆ, ದೃಷ್ಟಕ್ಕೆ ದೃಷ್ಟ ಮುಂದಿಲ್ಲ. ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ. ದೃಷ್ಟಕ್ಕೆ ದೃಷ್ಟ ಮುಂದಿಲ್ಲ ಇಲ್ಲ. ಮಾಡಿದಡೇನು ಹೌದು, ಮಾಡಿದಿರ್ದಡೇನುವುದು.
ಗುಹೇಶ್ವರನೆಂಬ ಹರುವಿನ ಕುರುಹು ಮುಂದಿಲ್ಲ ಇಲ್ಲ ಮಾಡಿದಡೇನು ವುದು. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 636. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ನೋಡಿ, ಇದು ಲಿಂಗ ಅಥವಾ ಇಷ್ಟಲಿಂಗ ಅದೊಂದು ಚಿದ್ಘನದ ಕುರುಹು ಅಂತ ಹೇಳಿದ್ರು ನಮ್ಮ ಗುರುದೇವರು. ಅರಿವಿನ ಕುರುಹು ಆಗಿದೆ. ಹೇಗೆ ಆ ಚಿದ್ಘನವನ್ನ ನಾವು ಕಾಣ್ಕೊಳ್ಬಹುದು ಅಂದ್ರೆ ಶಿವಯೋಗದಿಂದ ಮಾತ್ರ. ಶಿವಯೋಗದಿಂದ ಮಾತ್ರ. ಅದನ್ನ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಅದಕ್ಕೆ ಇಷ್ಟಲಿಂಗ ಪೂಜೆ ಬೇಕು. ಅದನ್ನ ಅರಿಯುವ ಇನ್ನೊಂದು ಅರಿವಿಲ್ಲವಾಗಿ ಆ ಲಿಂಗದ ದೃಷ್ಟಕ್ಕೆ ಮತ್ತೊಂದು ದೃಷ್ಟವಿಲ್ಲ. ದೃಷ್ಟಕ್ಕೆ ದೃಷ್ಟ ಮುಂದಿಲ್ಲ ಇಲ್ಲ ಮಾಡಿದಡೇನುವುದು. ಯಾರಾದ್ರೂ ಕೇಳಿದ್ರಂತ ಇಟ್ಕೊಳ್ಳಿ, ನಿಮಗೆ ಇಷ್ಟಲಿಂಗ ಪೂಜೆಯನ್ನು ಬಿಟ್ಕೊಂಡು ಇಷ್ಟಲಿಂಗ ಪೂಜೆ ಮಾಡದೆ ಆ ಲಿಂಗ ಚಿದ್ಘನವಾದ ಆ ಇಷ್ಟಲಿಂಗ, ಚಿದ್ಘನ ಅಂದ್ರೆ ಆ ಪರಮನ ಸ್ವರೂಪವನ್ನ ನೋಡಬಹುದೇ ಇಷ್ಟಲಿಂಗ ಪೂಜೆ ಇಲ್ಲದೆ, ಶಿವಯೋಗವಿಲ್ಲದೆ ಕಾಣಿಸುತ್ತಾ ಅದು ಅಂದ್ರೆ ದೃಷ್ಟಕ್ಕೆ ದೃಷ್ಟ ಮುಂದಿಲ್ಲ ಮತ್ತೊಂದು ದೃಷ್ಟವಿಲ್ಲ. ಅಂದ್ರೆ ಲಿಂಗವನ್ನು ನೀನು ಕಾಣಬೇಕಾದ್ರೆ ಶಿವಯೋಗ ಬಿಟ್ಟು ಇಷ್ಟಲಿಂಗ ಪೂಜೆಯನ್ನು ಬಿಟ್ಟು ನಾನು ಅದನ್ನು ಕಾಣ್ಕೊಳ್ತೀನಿ ಅಂದ್ರೆ ತಪ್ಪಾಗುತ್ತೆ. ತಾನೇ ಲಿಂಗವಾದ ಬಳಿಕ ಉಪಚಾರ ಪರ ಆಚರಣೆಗಳನ್ನು ಮಾಡುವುದಾಗಲಿ ಮಾಡದಿರುವುದಾಗಲಿ ಅವನಿಗೆ ಅದು ವಿಧಿಯಲ್ಲ. ಅವನ ಕಾರ್ಯಗಳೆಲ್ಲ ಸಹಜ ಪವಿತ್ರ. ಅಂದ್ರೆ ಏನು? ತಾನೇ ಲಿಂಗವಾಗಿ ಬಿಟ್ಟ ನಂತರ ಈಗೇನಾಯ್ತು, ಮೊದ್ಲೆಲ್ಲ ಷೋಡಶೋಪಚಾರ ಅಷ್ಟವಿಧಾರ್ಚನೆ ಅವೆಲ್ಲ ಮೊದ್ಲಿದ್ವು. ಈಗೇನಾಗಿದ್ದಾನೆ, ಅಂಗಲೇಪನ ಸ್ಥಳಕ್ಕೆ ಬಂದಾಗ ಅವು ಇಲ್ಲೇನೆ ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಳಲ್ಲ ಅಂತ ಯಾವುದೇ ಕಟ್ಟು ನಿಟ್ಟುಗಳು ಈಗಿಲ್ಲ ಅವನಿಗೆ. ಅವನ ಕೈಯಲ್ಲಿ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ವಿಭೂತಿ ರುದ್ರಾಕ್ಷಿ ಧಾರಣೆ ಮಾಡಿ ಕೂಡ ಅವನು ಶಿವಯೋಗದಲ್ಲಿ ಮುಂದುವರಿತಾ ಇದ್ದಾನೆ. ಯಾಕೆ? ಈಗ ಅವನ ಕಾರ್ಯಗಳೆಲ್ಲ ಸಹಜವಾಗಿವೆ, ಪವಿತ್ರವಾಗಿವೆ ಮತ್ತು ಆತ ತಾನೇ ಲಿಂಗವಾಗಿ ಬಿಟ್ಟಿದ್ದಾನೆ. ಘನ ಅರಿವಿನ ಅರಿವಾಗುವದಿರುವವರೆಗೆ ಅರಿವಾಗಲೆಂದು ಒಂದು ಕುರುಹು, ಅದೇ ನನ್ನ ಇಷ್ಟಲಿಂಗ. ಈಗೇನಾಗಿದೆ, ಘನ ಅರಿವೇ ತಾನಾದ ಬಳಿಕ ಕುರುಹು ಎಂಬುದು ಇಲ್ಲ. ಆಗ ಅರಿವು ಕುರುಹಿನ ಭೇದ ಮರೆಯಾಗುತ್ತದೆ. ಅಂದ್ರೆ ಏನು? ನಾನು ಮತ್ತು ನನ್ನ ಕರಸ್ಥಲದಲ್ಲಿರುವ ಲಿಂಗ ಎಷ್ಟೊಂದು ನಾವು ಬೆರೆತು ಬಿಟ್ಟಿದೀವಿ ಅಂದ್ರೆ ಅಲ್ಲಿ ಕುರುಹು ಘನ ಅಂತ ಏನು ಇರಲ್ಲ. ಗುಹೇಶ್ವರನೆಂಬ ಅರುಹಿನ ಕುರುಹು ಇಲ್ಲ ಮಾಡಿದನೇನು ಹೌದು. ಆದ್ದರಿಂದ ಕುರುಹು ಕಂಡು ಮಾಡಿ ಪಡೆಯುವುದೇನು, ಮಾಡದೆ ಕಳೆದುಕೊಳ್ಳುವುದಾದ್ರೂ ಏನು ಅಂದ್ರೆ ಏನಂದ್ರೆ ಇದು ಐಕ್ಯ ಸ್ಥಳದಲ್ಲಿ ಪಠನೆ ಮಾಡುವ ವಚನ. ಹಾಗಂತ ನಾನು ಇಷ್ಟಲಿಂಗ ಪೂಜೆ ಬಿಡಬೇಕು ಅಂತಲ್ಲ. ಈ ಸ್ಥಿತಿಗೆ ಬಂದಾಗ ಏನಾಗುತ್ತೆ, ಆ ಕುರುಹು ಇಷ್ಟೋ ತನಕ ನನಗೆ ಏನಾಯ್ತು, ನಾನು ಅದರಲ್ಲಿ ಐಕ್ಯವಾಗೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದೆ. ಈಗ ಐಕ್ಯನಾಗಿ ಬಿಟ್ಟಿದ್ದೇನೆ. ಈಗ ಕುರುಹು ಯಾರು, ನಾನು ಯಾರು? ಅಷ್ಟೊಂದು ಲಿಂಗಾಂಗ ಸಾಮರಸ್ಯದಲ್ಲಿ ಆಗ್ಬಿಟ್ಟಿದೀವಿ. ಲಿಂಗೈಕ್ಯ ಶರಣನಾಗಿದ್ದಾನೆ. ಲಿಂಗೈಕ್ಯ ಶರಣನಲ್ಲಿ ತೋರುವ ಭಾವಗಳಾಗಲಿ ಅವನಿಂದ ಘಟಿಸುವ ಕರ್ಮಗಳಾಗಲಿ ಸಾಧಕವೂ ಅಲ್ಲ ಬಾಧಕವೂ ಅಲ್ಲ. ಈಗೇನಾಗ್ತಾ ಇದೆ, ಅವನು ಏನ್ ಮಾಡ್ತಾನೋ ಅವೆಲ್ಲ ಸಹಜ ಸ್ವಾಭಾವಿಕವಾಗ್ತಾ ಇವೆ. ಹೀಗಾಗಿ ಪರಮಾತ್ಮನು ಅವನು ಅರಿವಿನ ಮಹಾಜ್ಯೋತಿ. ವಿಶ್ವದಾದ್ಯಂತ ಅವನ ಒಂದು ವ್ಯಾಪಿಸಿದ ಚಿದಬ್ದಿ ಅಂದ್ರೆ ಸಾಗರ. ಅವನಿಂದ ಭಿನ್ನವಾಗಿ ಯಾವುದೇ ಪ್ರಕೃತಿ ಇಲ್ಲ, ಚಿತ್ರ ವಿಚಿತ್ರವಾದ ಸಂಸಾರವಿಲ್ಲ, ದುಃಖಪೂರ್ಣವಾದ ಯಾವ ಭವವೂ ಇಲ್ಲ. ಅಂಥ ದೇವನಲ್ಲಿ ಸಾಮರಸ್ಯ ಪಡೆದ ಶಿವಯೋಗಿಯು ಆ ದೇವನಷ್ಟೇ ಮಹಾವ್ಯಾಪ್ತಿ ಪಡೆಯುವವನು. ಶಿವಯೋಗಿಯ ಅಂತಃಕರಣವೆಲ್ಲ ದಿವ್ಯ ಜ್ಞಾನ ದೀಪದಿಂದ ಪ್ರಜ್ವಲಿಸ್ತಾ ಇದೆ. ಈಗ ಅಲ್ಲಿ ಅವಿದ್ಯೆ ಅಜ್ಞಾನಗಳಿಗೆ ಯಾವುದೇ ಸ್ಥಾನ ಇರೋಲ್ಲ. ಅವೆಲ್ಲ ಶಿವಪ್ರಭೆಯಲ್ಲಿ ಮರೆಯಾಗ್ತಾ ಇವೆ. ಆದ್ದರಿಂದಲೇ ಈಗೇನಾಗ್ತಾ ಇದೆ, ಶಿವಯೋಗಿಯು ಪ್ರಕೃತಿಯ ಭಾವವಿಲ್ಲದ ಚಿದಾತ್ಮ ಶಿವಾತ್ಮ ಆಗ್ತಾ ಇದ್ದಾನೆ. ಹಾಗೆ ಈಗಾಗಲೇ ಆತನಿಗೆ ದೇಹ ಭಾವವಿಲ್ಲ ಇರೋದ್ರಿಂದ ಆತ ನಿರ್ದೇಹಿಯಾಗಿದ್ದಾನೆ. ಶಿವಯೋಗಿಗೆ ಈಗೇನಾಗಿದೆ, ದೇಹ ಭಾವವೇ ಇಲ್ಲವಿದ್ದು ಆಗೋದ್ರಿಂದ ಯಾವುದೇ ವಿಧಿ ನಿಷೇಧಗಳ ಬಂಧನವಿಲ್ಲ. ಮಡಿ ಮಾಡೋದು, ಮೈಲಿಗೆ ಮಾಡೋದು, ಸೋಮವಾರ ಮಂಗಳವಾರ ಅದು ಇದು ಇಂಥ ಯಾವುದೇ ವಿಧಿ ನಿಷೇಧಗಳ ಬಂಧನವಿಲ್ಲ. ಮಾಡಬೇಕು ಮಾಡಬಾರದೆಂಬ ಯಾವುದೇ ಕಟ್ಟಳೆ ಇಲ್ಲ ಅವನಿಗೆ. ಹೇಳ್ತಾರೆ ನೋಡಿ, ಅದ್ ಮುಟ್ಬಾರ್ದು, ಇದನ್ನ ಬಿಡ್ಬೇಕು, ಅದು ಇಂಥದ್ದು ಯಾವುದೇ ಕಟ್ಟಳೆ ಅವನಿಗಿಲ್ಲ. ಅದು ಲಿಂಗವಂತರ ಧರ್ಮದಲ್ಲಿ ಅದು ಇಲ್ಲ ಕೂಡ. ಕೇವಲ ಆತ ಶಿವಾನುಭವಿ, ಸರ್ವ ನಿರ್ಲೇಪ. ಅವನ್ ನೀವೇನೇ ಹೇಳಿದ್ರು ಅವನ ತಲೆಯಲ್ಲಿ ಹೋಗಲ್ಲ. ಕೇವಲ ಶಿವಯೋಗ.
ಲಿಂಗದಲ್ಲಿ ಅಂಗ ಲಯವಾಗಿ, ಜ್ಞಾನದಲ್ಲಿ ಮನಲಯವಾಗಿ, ಯಾವ ಜ್ಞಾನದಲ್ಲಿ? ಶಿವಜ್ಞಾನದಲ್ಲಿ ಮನಲಯವಾಗಿ ತಾನೇ ಪರಮಾತ್ಮನಾದ ಬಳಿಕ ಶಿವಯೋಗಿಯು ಸತ್ಕ್ರಿಯೆಗಳನ್ನು ಮಾಡಿದಡೆ ಉಪಾಧಿಕನೆಲ್ಲ, ಮಾಡದಿರ್ದಡೆ ತಾಮಸಿಯಲ್ಲ. ಯಾಕೆ? ಈಗ ಶಿವ ಅವನು ಶಿವ ಈಗ ಆತ ಸದಾ ಆತ್ಮಾನಂದ ಲೋಲನಾಗಿರ್ತಾನೆ. ಆಕಾಶವೇ ಘಟದ ಉಪಾಧಿಯೆಂದು ಘಟಾಕಾಶವೆಂದು, ನೀವು ಹಿಂದೆ ನೋಡಿದ್ರಿ ಇವೆಲ್ಲ. ಮಠದ ಉಪಾಧಿಯಿಂದ ಮಠಾಕಾಶವೆಂದು, ಜಲದ ಉಪಾಧಿಯಿಂದ ಜಲಾಕಾಶವೆಂದು, ಮೇಘದ ಉಪಾಧಿಯಿಂದ ಮೇಘಾಕಾಶವೆಂದು ಅನೇಕ ನಾಮಗಳಿವೆ. ಎದಕ್ಕೆ? ಆಕಾಶಕ್ಕೆ. ನಾನು ಅಲ್ಲಿ ಇರ್ತೀನಿ, ನನ್ನ ದೇಹ ಈ ಆಕಾಶ ಇರೋದನ್ನು ಘಟಾಕಾಶ ಅಂತ ಕರೆದ್ರು. ಮಠದಲ್ಲಿರುವ ಪೂಜ್ಯರು ಅವರಿಗೆ ಮಠಾಕಾಶ. ಜಲ, ಮಳೆ ಬರುವಾಗ ಅದು ಎಲ್ಲ ಮೋಡಗಳಿಂದ ಆವೃತವಾದಾಗ ಜಲಾಕಾಶ, ಅಥವಾ ಮೋಡಗಳನ್ನು ನೋಡುವಾಗ ಮೇಘಾಕಾಶ. ಹೀಗೆ ಅನೇಕ, ಅದು ಎಲ್ಲೆಲ್ಲ ಏನ್ ಕಾಣಿಸುತ್ತೋ ಅದ್ರ ಮೇಲೆ ಆಕಾಶಗಳನ್ನು ವರ್ಣಿಸ್ತಾ ಹೋದ್ರು. ಅನೇಕ ರೂಪ ತಳೆದಂತೆ ತೋರುವುದು ಆದರೆ ವಾಸ್ತವಿಕವಾಗಿ ಆಕಾಶ ಅಪರಿಚ್ಛಿನ್ನ. ಅದು ನಿರಾಕಾರ. ಮೋಡಗಳಿಗೂ ಅದಕ್ಕೂ ಏನಾದರೂ ಸಂಬಂಧವಿದೆಯೇ? ಇಲ್ಲ. ಮೋಡಗಳ ಮೇಲೆ ಅದು ಮತ್ತೆ ನಿರಾಕಾರ. ಆದ್ದರಿಂದ ಅದರಲ್ಲಿ ಭಿನ್ನತೆ ಇಲ್ಲವೇ ಇಲ್ಲ. ಯಾವುದು? ಆ ಮೂಲ ಆಕಾಶದಲ್ಲಿ. ಹಾಗೆಯೇ ಪರಮಾತ್ಮನೇ ವಿವಿಧ ದೇಹಗಳ ಉಪಾಧಿಯಿಂದಲೇ ಕ್ರಿಮಿ, ಕೀಟ, ಪಶು, ಪಕ್ಷಿ, ಮಾನವ, ದೇವ ಅಂತ ಅನೇಕ ನಾಮ ಪಡಿತಾನೆ. ಆಯಾ ದೇಹಾಕಾರ ತಳೆದು ಜೀವನಾಗಿ ತೋರಿಸ್ತಾನೆ, ಚಲಿಸ್ತಾನೆ. ಆದರೆ ಅವೆಲ್ಲ ಬರೀ ತೋರಿಕೆ. ಅದನ್ನ ಸೃಷ್ಟಿಸಿದ ಪರಮಾತ್ಮನಲ್ಲಿ ಯಾವ ಭೇದವೂ ಇರೋಲ್ಲ. ನಿರುಪಾದಿಯಾದ, ನಿರ್ಮಲನಾದ ಅವನಿಗೆ ದೇಹಗಳು ಪರಿಮಿತಿ ಹಾಕಲಾರವು. ಅವನು ಸ್ವರೂಪತಃ ಅಖಂಡ, ಅವಿಚ್ಛಿನ್ನ, ಪರಿಪೂರ್ಣ, ಅಗಮ್ಯ ಗೋಚರ ಅಂತ ಗುರುದೇವರು ಹೇಳ್ತಾರಲ್ಲ, ಅದು. ಅಂಥ ದೇವನೇ ಈಗೇನಾಗಿದ್ದಾನೆ? ಈ ಸ್ಥಳಕ್ಕೆ ಬಂದು ಶಿವಯೋಗಿಯಾಗಿ ಆತ ನಿರಾಮಯನಾಗಿದ್ದಾನೆ. ಉಪಾಧಿಗಳ ಸಂಘ ಅವನಲ್ಲಿಲ್ಲ. ಉಪಾಧಿಗಳಿಗೆ ಸಂಬಂಧಿಸಿದ ಜಾತಿ, ಕುಲ, ಗೋತ್ರಗಳಿಗೆ ಅಲ್ಲಿ ಸ್ಥಳವಿಲ್ಲ. ಅದಕ್ಕೆ ಸ್ವಪಚಯ ಅಂತ ಯಾಕೆ ಗುರುದೇವರು ಅನೇಕ ವಚನಗಳಲ್ಲಿ ತೆಗೆದುಕೊಂಡು ಬರ್ತಾರೆ ಅಂದ್ರೆ, ಇಂತಹ ಶಿವಯೋಗಿಗಳಿಗೆ ಜಾತಿ, ಕುಲ, ಗೋತ್ರಗಳಿಗೆ ಅಲ್ಲಿ ಸ್ಥಳ ಇರೋಲ್ಲ. ಆ ಶಿವಯೋಗಿ ಪೂರ್ಣ ಶುದ್ಧ. ಆದ್ದರಿಂದ ಅವನಿಗೆ ಯಾವುದು ಲೇಪನ ಆಗ್ತಾ ಇಲ್ಲ. ಆತ ನಿರ್ಲಿಪ್ತನಾಗಿರೋದ್ರಿಂದ ಅವನಿಗೆ ಅಂಗಲೇಪನ ತಲಿ ಅಂತಾರೆ. ಈಗ ಆಕಾಶ ತತ್ವ ಯಾವ ಸ್ಥಳದಲ್ಲಿದೆ? ವಿಶುದ್ಧಿ ಚಕ್ರ ಶರಣ ಸ್ಥಳ. ಯಾರೋ ಪ್ರಸಾದಿ ಸ್ಥಳ ಅಂದ್ರಲ್ಲ, ಪ್ರಸಾದಿ ಸ್ಥಳದಲ್ಲಿ ಏನಿದೆ? ಶಿವಲಿಂಗ. ನಾನೇ ಹೇಳಿ. ಹಂಗ್ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಆಕಾಶವು ಜಡವಾಗಿದೆ. ಆತ್ಮನು ಪ್ರಕೃತಿಯ ವಿಕಾರ, ನನ್ನೊಳಗಿರುವ ಆತ್ಮ. ಆಕಾಶ ಒಂದು ಸ್ಥೂಲಭೂತ. ಆಕಾಶವು ಅನಂತ ತತ್ವಗಳಲ್ಲಿಯೇ ಒಂದು ಕೇವಲ ತತ್ವವಾಗಿದೆ. ಆಕಾಶವು ದೃಶ್ಯ, ನೀವು ನೋಡ್ಬೋದು, ತಲೆ ಎತ್ತಿ ನೋಡಿದ್ರೆ ಕಾಣಿಸ್ತಾ ಇದೆ. ಆದರೆ ಆಕಾಶವು ಆದಿ ಅಂತ್ಯವಂತ. ಆಕಾಶವು ತಾಮಸ ಪ್ರಕೃತಿಯ ಕೃತಿ. ಆದರೆ ಆತ್ಮನಲ್ಲಿ ಚೈತನ್ಯವು ವಿಶೇಷವಾದ ಕಲೆಯಾಗಿದೆ. ಅದು ಯಾವುದೇ ಪಶು ಇರಲಿ, ಪಕ್ಷಿ ಇರಲಿ, ಏನೇ ಇರಲಿ, ಅಲ್ಲೊಂದು ಆತ್ಮ ಇದೆ. ಅದು ಚೈತನ್ಯದ ವಿಶೇಷ ಕಲೆಯಾಗಿದೆ. ಆತ್ಮನು ಪ್ರಕೃತಿಯ ಮಹಾ ಆಶ್ರಯ. ಆತ್ಮ ಒಂದು ಪರಮ ಸೂಕ್ಷ್ಮ. ಆಕಾಶದಂತ ಅನೇಕ ತತ್ವಗಳು ಆತ್ಮ ಅಬ್ಧಿಯಲ್ಲಿ ತೇಲುವಂತ ಕಿರುತೆರೆಗಳಾಗಿವೆ. ಆತ್ಮನು ದ್ರಷ್ಟಾರ, ಆತ್ಮನು ಅನಾದಿ ಅನಂತ, ಆತ್ಮನು ಎಲ್ಲವನ್ನೂ ಅರಿಯುವ ಪರಂಜ್ಯೋತಿ. ಈ ಆತ್ಮ ಎಲ್ಲಿದೆ? ಮಹಾಲಿಂಗದಲ್ಲಿ. ಹೀಗಾಗಿ ಶಿವಯೋಗಿಯು ಶಿವನಂತೆ ನಿತ್ಯ ಸಾಕ್ಷಿಯಾಗಿ ಮೆರೆಯುವ ನಿರ್ಲಿಪ್ತ ಮಹಾತ್ಮನಾಗಿದ್ದಾನೆ. ಹೀಗಾಗಿ ಅಲ್ಲಮ ಪ್ರಭುದೇವರು ಇವನು ಹೇಗಿರ್ತಾನೆ ಅಂಗಲೇಪನ ಸ್ಥಳಿ ಅನ್ನೋದಕ್ಕೆ ಒಂದು ವಚನ ಹೇಳ್ತಿದ್ದಾರೆ. ಓದಿ ನೋಡೋಣ. ಅಂಗವಿಲ್ಲಾಗಿ ಅನ್ಯ ಸಿಂಗವಿಲ್ಲ. ಪ್ರಭುದೇವರು ಅಂಗವಿಲ್ಲಾಗಿ ಅನ್ಯ ಸಂಘವಿಲ್ಲ, ಅನ್ಯ ಸಂಘವಿಲ್ಲಾಗಿ ಮತ್ತೊಂದು ವಿವರಿಸಲಿಲ್ಲಾಗಿ ನಿಸ್ಸಂಗವಾಯಿತಯ್ಯ ಗುಹೇಶ್ವರ ನಿಮ್ಮ ನಾಮವಿಂತು ತುಟಯ್ಯ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 303. ಶರಣಾರ್ಥಿಗಳು. ಶರಣಾರ್ಥಿ ಸರ್ವಮಂಗಳಕ. ಈ ಅಲ್ಲಮ ಪ್ರಭುದೇವರು ಏನ್ ಹೇಳ್ತಿದ್ದಾರೆ? ಈಗ ನೀವು ಹೋದ್ ಸಾರಿ ನೋಡಿದ್ರೆ, ಈಗ ಮುಂದೆ ಇನ್ನೊಂದು 10 ನಿಮಿಷದ ನಂತರ ನಾನು ತೋರಿಸ್ತೀನಿ. ಏನಂದ್ರೆ, ಶರಣ ಅನ್ನೋನು ಸರ್ವಾಂಗಲಿಂಗಿ. ಪ್ರತಿ ಬೆರಳಿನಲ್ಲಿ
ಪ್ರತಿ ಬೆರಳಿನಲ್ಲಿ, ಪ್ರತಿ ಜೀವಕೋಶದಲ್ಲಿ ಲಿಂಗದ ಒಂದು ಸ್ವರೂಪ ಇರೋದ್ರಿಂದ ಈಗ ಆತ ಸರ್ವಾಂಗಲಿಂಗಿಯಾಗಿದ್ದಾನೆ. ಅವನ ದೃಷ್ಟಿಯಲ್ಲಿ ಎಲ್ಲವೂ ಲಿಂಗ. ಯಾವುದೇ ಜಡ ಇರಲಿ, ಚರಾಚರ ಇರಲಿ, ಏನೇ ಇರಲಿ, ಅದೆಲ್ಲವೂ ಲಿಂಗ ಅಂತಾನೆ ಆತ ಭಾವಿಸ್ತಾನೆ. ಅವನಲ್ಲಿ ದೇಹ ಭಾವವಿಲ್ಲ, ಜಡ ವಿಷಯ ಸಂಘವಿಲ್ಲ. ಅಂದ್ರೆ ಏನು? ಈ ಲೌಕಿಕ ವಿಷಯಗಳನ್ನ ತಲೆಯಲ್ಲೇ ಹಾಕೊಳ್ಳಲ್ಲ ಅವನು. ನಾವು ನಮಗೆ ಬೇಡವಾದ, ನಮಗೆ ಸಂಬಂಧವಿರದ ಅನೇಕ ವಿಷಯಗಳನ್ನ ಒಂದು ಕಸದ ತೊಟ್ಟಿಯ ಹಾಗೆ ನಮ್ಮ ತಲೆಯಲ್ಲಿ ಸೇರಿಸ್ಕೊಂಡು ಬಿಡ್ತೀವಿ. ಹಾಗೆ ಶಿವಯೋಗಿ ಅನ್ಸ್ಕೊಳ್ಳೋಕ್ಕಾಗಲ್ಲ. ಜಡ ವಿಷಯಗಳನ್ನ ನಾವು ತುಂಬ್ಕೋಬಾರದು. ಜಡ ವಿಷಯ ಸಂಘವಿಲ್ಲ ಆತನಲ್ಲಿ, ಅನ್ಯ ಸಂಘವಿಲ್ಲಾಗಿ ಮತ್ತೊಂದು ವಿವರಿಸಲಿಲ್ಲ. ತನಗೆ ಭಿನ್ನವಾಗಿ ಮತ್ತಾವವು ಅವನಿಗೆ ಕಾಣೋಲ್ಲ. ಅವನು ಆತ್ಮಸ್ಥಿತನಾದುದರಿಂದ ನಿಸ್ಸಂಗ ನಿರ್ಲೇಪ. ಹೀಗಾಗಿ ನೀವು ಐಕ್ಯ ಸ್ಥಳಕ್ಕೆ ಬರಬೇಕಾದ್ರೆ ಇದೆಲ್ಲ ಬೇಕು ನೋಡಿ. ಇವೆಲ್ಲ ಗುಣಗಳಿರ್ಬೇಕಾಗ್ತಾ ಇದೆ. ಶಿವನಲ್ಲದೆ ಅವನಿಗೆ ಬೇರೆ ಯಾವುದು ಕಾಣದ್ದರಿಂದ ಅವನು ತನ್ನಲ್ಲಿಯೇ ತಾನು ನಿಶ್ಚಿಂತ, ನಿರಾಳ, ನಿತ್ಯ ಮುಕ್ತ. ಹೇಳ್ತಾರೆ ಬಂದು ಹೇಳ್ತಾರೆ, ನಮ್ಗೆ ತುಂಬಾ ಕಷ್ಟದ ಸಮಯ ನಡೆದಿದೆ ಅಂದಾಗ, ಅಯ್ಯೋ ನಿಮ್ಗೆ ಅದು ಕಾಡ್ತಾ ಇದೆ, ಇದು ಕಾಡ್ತಾ ಇದೆ ಅಂತ ಯಾವುದೇ ವಿಚಾರಗಳು ನಮ್ಮಲ್ಲಿ ಬರಬಾರದು. ಯಾಕೆ? ತನ್ನಲ್ಲಿಯೇ ತಾನು ನಿಶ್ಚಿಂತ, ನಿರಾಳ, ನಿತ್ಯ ಮುಕ್ತ. ಯಾಕಂದ್ರೆ ನಾನು ಲಿಂಗ ಭಾಜನ. ನೋಡಿದ್ರಲ್ಲ ಭಾಜನ ಸ್ಥಳದಲ್ಲಿ, ಇಲ್ಲಿ ನನಗೆ ಯಾವುದೇ ಕ್ರಿಯೆಗಳು, ಈ ಬಾಹ್ಯ ಜಗತ್ತಿನ ಲೌಕಿಕ ಕ್ರಿಯೆಗಳು ಯಾವ ಪರಿಣಾಮವನ್ನು ನನ್ನ ಮೇಲೆ ಮಾಡಲಾರವು. ಶರಣನು ಜಗದ ಆತ್ಮನಾಗಿ ಮೆರೆಯುತ್ತಿದ್ದರೂ ಆ ಜಗತ್ತಿನ ಸಂಘವಿಲ್ಲದೆ ನಿರ್ವಿಕಾರಿಯಾಗಿ ಕಂಗೊಳಿಸ್ತಾ ಇದ್ದಾನೆ. ಆದ್ದರಿಂದಲೇ ಅವನು ಅಂಗನಲೇಪನ ಸ್ಥಳ ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಮೋಳಿಗೆ ಮಾರೆಯನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ್ರಿ. ವೃತ್ಯ ರೂಪಂದು ಭಕ್ತಿ ಸ್ಥಳ. ಶರಣಾರ್ಥಿ ಮೋಳಿಗೆ ಮಾರಯ್ಯ. ನೃತ್ಯ ರೂಪ ಒಂದು ಭಕ್ತಿ ಸ್ಥಳ, ಕರ್ತೃರೂಪ ಒಂದು ವಸ್ತು. ಈ ಉಭಯ ಜಗದ ಆಯೆ ನಡೆಯಬೇಕಾದಲ್ಲಿ 3 ಭಕ್ತಿ ಸ್ಥಳವಾಯಿತು, 3 ಕರ್ತು ಸ್ಥಳವಾಯಿತು. ಭಕ್ತ, ಮಹೇಶ್ವರ, ಪ್ರಸಾದಿ. ಈ ತ್ರಿವಿಧ ಭಾವ ಭಕ್ತಿ ರೂಪ, ಪ್ರಾಣಲಿಂಗ, ಶರಣ ಐಕ್ಯ. ಈ ತ್ರಿವಿಧ ಭಾವ ಕರ್ತ ಸ್ವರೂಪು. ಇಂತಿ ಉಭಯ ಭೇದದಲ್ಲಿ ವಸ್ತು ಮಂತ್ರಕ್ಕೆ ಬಂದು ಮರ್ತ್ಯಕ್ಕೆ ಬಂದು ಮುಂದೆ ಆಶ್ರಯದ ಕಟ್ಟಿದ ಕಾರಣ ಭಕ್ತಿ ಬಸವಣ್ಣನಾಗಿ ಆ ಭಕ್ತಿಯನ್ನೊಪ್ಪುಗೊಂಬುದಕ್ಕೆ ವಸ್ತು ಪ್ರಭುರೂಪಾಗಿ ಬಂದ ಕಾರಣದಲ್ಲಿ ಉಭಯ ಸ್ಥಳ ಗೋಚರಿಸಿದೆಂದು ಷಟ್ಸ್ಥಳವಾಯಿತು. ಆ ಸ್ಥಳದ ನಾಮರೂಪಿನಲ್ಲಿ ನಾನಾ ಸ್ಥಳ ಒಡಲಾಯಿತು. ಪೂರ್ವಗತಿಯಾದಲ್ಲಿ ಸ್ಥಳ, ಉತ್ತರಗತಿಯಾದಲ್ಲಿ ನಿಸ್ಥಳ. ಉಭಯ ನಾಮರೂಪವು ಲೇಪವಾದಲ್ಲಿ ನಿಕಳಂಕ ಮಲ್ಲಿಕಾರ್ಜುನ ನಿರ್ಲೇಪವಾದನು. ಸಮಗ್ರ ವಚನ 8, ವಚನದ ಸಂಖ್ಯೆ 2020. ಸರ್ವರಿಗೂ ಶರಣಾರ್ಥಿ ಭಕ್ತಿಪೂರ್ವಕ. ಶರಣಾರ್ಥಿ ಶಶಿಕಲಾ ಅಕ್ಕ. ಮೋಳಿಗೆ ಮಾರೆಯನವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ವೃತ್ಯರ ರೂಪ ಒಂದು ಭಕ್ತಿ ಸ್ಥಳ. ಅಂದ್ರೆ ಭಕ್ತನು ರೂಪವಾಗಿ ಭಕ್ತಿ ಸ್ಥಳವಾದರೆ ಕರ್ತೃ ರೂಪವಾಗಿ ಪರವಸ್ತುವಿತ್ತು. ಭಕ್ತ ವಸ್ತು ಅಂದ್ರೆ ಪರವಸ್ತು. ಇವೆರಡೂ ಜಗದ ಲೀಲೆ ನಡೆಯಬೇಕಾದಲ್ಲಿ 3 ಭಕ್ತಿ ಸ್ಥಳವಾದವು. ಯಾವುವು 3 ಭಕ್ತಿ ಸ್ಥಳಗಳು? ಭಕ್ತ, ಮಹೇಶ, ಪ್ರಸಾದಿ. ಭಕ್ತ, ಮಹೇಶ ಮತ್ತು ಪ್ರಸಾದಿ ಇವು ಭಕ್ತಿ ಸ್ಥಳಗಳಾದರೆ, ಕರ್ತೃ ಸ್ಥಳಗಳು ಯಾವುವು? ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಸ್ಥಳ. ಅರ್ಥ ಮಾಡ್ಕೊಳ್ಳಿ. 3 ಭಕ್ತಿ ಸ್ಥಳವಾಯಿತು, 3 ಕರ್ತೃ ಸ್ಥಳವಾಯಿತು. 3 ಭಕ್ತಿ ಸ್ಥಳ ಅಂದ್ರೆ ತಾಯಿ ಹೇಳಿದ್ರು ಭಕ್ತ, ಮಹೇಶ, ಪ್ರಸಾದಿ. ಹಾಗೇನೆ ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಸ್ಥಳಕ್ಕೆ ಏನಂತಾರೆ? ಕರ್ತೃ ಸ್ಥಳ. ಭಕ್ತ, ಮಹೇಶ್ವರ, ಪ್ರಸಾದಿ ಈ ತ್ರಿವಿಧ ಭಾವ ಭಕ್ತಿ ರೂಪ, ಪ್ರಾಣಲಿಂಗಿ, ಶರಣ, ಐಕ್ಯ ಈ ತ್ರಿವಿಧ ಭಾವ ಕರ್ತೃ. ಅಂದ್ರೆ ಅಲ್ಲಿ ಭಕ್ತ ಮತ್ತು ಪರವಸ್ತು ಇವನ್ ಹೇಳ್ತಾ ಇದ್ದಾರೆ. ಇಂತಿ ಉಭಯ ಭೇದದಲ್ಲಿ, ಇವೆರಡರ ಭೇದದಲ್ಲಿ ಪರವಸ್ತುವು ಈ ಜಗತ್ತಿಗೆ ಬಂದು ಮುಂದೆ ತನ್ನ ಆವಾಸ ಸ್ಥಾನವನ್ನ ನಿರ್ಮಿಸಿದ ಕಾರಣ ಏನಂತಾರೆ ನೋಡಿ. ಇಂತಿ ಉಭಯ ಭೇದದಲ್ಲಿ ಪರವಸ್ತು ಮರ್ತ್ಯಕ್ಕೆ ಬಂದು ಮುಂದೆ ಆಶ್ರಯವ ಕಟ್ಟಿದ ಕಾರಣ ಭಕ್ತಿಗೆ ಬಸವಣ್ಣನಾಗಿ ಆ ಭಕ್ತಿಯನ್ನೊಪ್ಪುಗೊಂಬುದಕ್ಕೆ ವಸ್ತು ಅಂದ್ರೆ ಪರವಸ್ತು ಯಾರಾಗಿ ಬಂದ್ರು? ಪ್ರಭು, ಪಲ್ಲಮ ಪ್ರಭು ರೂಪಾಗಿ ಬಂದ ಕಾರಣದಲ್ಲಿ ಉಭಯ ಸ್ಥಳ ಗೋಚರಿಸದೆಂದು ಷಟಸ್ಥಲವಾಯಿತು. ಆ ಭಕ್ತಿಯನ್ನ ಪ್ರಕಾಶಿಸುವುದಕ್ಕೆ ಪರವಸ್ತುವೇ ಅಲ್ಲಮ ಪ್ರಭುವಾಗಿ ಅಲ್ಲಿ ನೆಲೆಸಲು ಬಂದರು.
ಆ ಕಾರಣವಾಗಿ ಭಕ್ತ ಸ್ಥಳ ಮತ್ತು ಕರ್ತು ಸ್ಥಳಗಳೆರಡೂ ಗೋಚರವಾಗುವುದಿಲ್ಲ ಅಂತ ತಿಳ್ಕೊಂಡು ಶಟಸ್ಥಲಗಳು ಉದಯಿಸಿದವು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಆ ಸ್ಥಳಗಳಲ್ಲಿ ನಾಮ ರೂಪಿನಲ್ಲಿ ಅನೇಕ ಸ್ಥಳಗಳು ಏಕೋತ್ತರ ಸ್ಥಳಗಳಾಗಿ ರೂಢಿಸಿದವು. ಆ ಸ್ಥಳದ ನಾಮರೂಪಿನಲ್ಲಿ ನಾನಾ ಸ್ಥಳ ಒಡಲಾಯಿತು ಅಂದಾಗ, ನಾನಾ ಸ್ಥಳ ಅಂದ್ರೆ ನಾವೇನೀಗ ಮಾತಾಡ್ತಿದೀವಲ್ಲ, ಶತ ಏಕದನಲ್ಲೇ ಮನೆ, ಏಕೋತ್ತರ ಸ್ಥಳ ರೂಪಿತಗೊಂಡವು. ಪೂರ್ವಗತಿಯಲ್ಲಿ ಅಂಗಸ್ಥಳಗಳು, ಉತ್ತರಗತಿಯಲ್ಲಿ ಲಿಂಗಸ್ಥಳಗಳು. ಪೂರ್ವಗತಿಯಾದಲ್ಲಿ ಸ್ಥಳ, ಉತ್ತರಗತಿಯಾದಲ್ಲಿ ನಿಸ್ಥಳ. ಇವು ಅಂಗ ಮತ್ತು ಲಿಂಗ ಸ್ಥಳಗಳ ಬಗ್ಗೆ ಮೋಳಿಗೆ ಮಾರಯ್ಯನವರು ಹೇಳ್ತಿದ್ದಾರೆ. ಆ ಎರಡೂ ಸ್ಥಳಗಳು ಅಂತಿಮವಾಗಿ ಲೀಯವಾದಲ್ಲಿ ಪರವಸ್ತು ನಿರ್ಲೇಪವಾಗುವುದು. ಉಭಯ ನಾಮ ರೂಪು ಲೇಪವಾದಲ್ಲಿ ಪರವಸ್ತು ನಿರ್ಲೇಪವಾಗುವುದು. ಅದನ್ನರಿತ ಶಿವಯೋಗಿಯು ಅಂಗಲೇಪ ಸ್ಥಳಿಯಾಗ್ತಾನೆ ಅಂತ ಮೋಳಿಗೆ ಮಾರಯ್ಯನವರು ಹೇಳ್ತಾರೆ. ಈ ಸ್ಥಳದ ಕೊನೆಯ ವಚನವನ್ನ ಓದಿ ನೋಡೋಣ. ಭಾಂಡ ಭಾಜನ, ಚೆನ್ನಬಸವಣ್ಣನವರ ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚೆನ್ನಬಸವಣ್ಣವರ ವಚನ. ಭಾಂಡ ಭಾಜನ ಪದಾರ್ಥ ತ್ರೈವಿಧ ಪ್ರಸಾದವಯ್ಯ ಅಂಗಲೇಹನ ಸರ್ವ ಪ್ರಸಾದವಯ್ಯ ರೋಮ ರೋಮ ಪ್ರಸಾದವಯ್ಯ ಸ್ವಯಂ ಕೂಡಲ ಚನ್ನ ಸಂಗಣ ಪ್ರಸಾದ ವಯ್ಯ. ಅಗ್ರವಚನ ಸಂಪುಟ 3, ವಚನದ ಸಂಖ್ಯೆ 1430. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಪ್ರೇಮಕ್ಕ. ಈ ಸ್ಥಳದ ಕೊನೆಯ ವಚನ ಭಾಂಡ ಭಾಜನ ಮತ್ತು ಪದಾರ್ಥ ಅಂತ 3 ಪ್ರಸಾದ ಇವೆಯವ್ವ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ. ಅಂಗಲೇಪನವೆಂಬುದು ಸರ್ವ ಪ್ರಸಾದವಾಗಿದೆ. ಅದು ದೇಹದ ರೋಮದಲ್ಲಿ ಪ್ರಸಾದವಾಗಿದೆ. ಅದು ಸ್ವಯಂ ಪರಮನ ಪ್ರಸಾದವಾಗಿದೆ ಎಂದು ಈ ಸ್ಥಳದ ಮಹಿಮೆಯನ್ನ ನಮ್ಮ ಚೆನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾನು ನಿಲ್ಲಿಸಿ ನಿಮಗೆ ಮತ್ತೆ ಶಿವಯೋಗದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಮತ್ತೆ ನಾನು ಬರ್ತಾ ಇದ್ದೀನಿ. ಕೆಲವೊಂದು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳೋನಿದ್ದೀನಿ. ಹೀಗಾಗಿ ನಾವು ಆ ಒಂದು ನೋಡೋಣ ಅಲ್ಲಿ ಏನಿದೆ ಅನ್ನೋದನ್ನ ಮತ್ತೆ. ಒಂದು ವಚನ ಆಡ್ಸೋಣ್ರಿ. ಬೇಡ ಅಣ್ಣ, ನನ್ ಟೈಮ್ ಇಲ್ಲ, ದಯವಿಟ್ಟು ಬೇಡ. ಒಂದೇ ನಿಮಿಷ, ನಾನು ಮತ್ತೆ ಬರ್ತೀನಿ. ನಾವು ಹೋದ್ ಸಾರಿ ಅಲ್ಲಿ ಏನು ನಾಡಿಗಳು ಇದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಮತ್ತೆ ನಾವು ಮುಂದುವರಿಸೋಣ. ಶಿವಯೋಗ, ನೀವು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುತ್ತೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಹಾ, ಈಗ ನೋಡಿ, ಮತ್ತೆ ಈ ಚಿತ್ರದ ಬಗ್ಗೆ ನಿಮಗೆ ಪ್ರಶ್ನೆ ನಾನು ಕೇಳ್ತಾ ಹೋಗ್ತೀನಿ. ಈ ಚಿತ್ರವನ್ನ ಈಗ ಮತ್ತೆ ನೀವೆಲ್ಲ ಯು ಆರ್ ಆಲ್ ಸ್ಟೂಡೆಂಟ್ಸ್ ನೋಡಿ ಈಗ ಏನೇನಾಗ್ತಾ ಇದೆ ನೋಡಿ. ಹೋದ್ ಸಾರಿ ನಾವು ನೋಡಿದ್ವಿ ಏನು ಅಕ್ಷರಗಳನ್ನ ನೋಡಿದ್ವಿ, ಕಾಲ ಬೆರಳುಗಳಲ್ಲಿ ನೋಡಿದ್ವಿ, ಕೈ ಬೆರಳುಗಳಲ್ಲಿ ನೋಡಿದ್ವಿ. ಕಾಲ ಬೆರಳುಗಳಲ್ಲಿರುವ ಅಕ್ಷರಗಳನ್ನ ಓದಿ ನೋಡೋಣ. ಕಾಲು ಬೆರಳುಗಳಲ್ಲಿರುವ ಆಯ್ತು. ಹಾಗೆ ಕೈ ಬೆರಳುಗಳಲ್ಲಿ ಬೇರೆ ಯಾರಾದ್ರೂ ಓದಿ ಯಾವ್ಯಾವ ಅಕ್ಷರಗಳಿವೆ? ಕ ಕ ಗ ಗ ನ ಚ ಚ ಜ ಜ ನ. ಆಯ್ತು. ಮತ್ತೆ ಬಾಯಲ್ಲಿ ಯಾವ ಅಕ್ಷರಗಳಿವೆ ಓದಿ ನೋಡೋಣ ಯಾರಾದ್ರೂ. ಇಲ್ಲಿಲ್ಲ, ಅದು ನೀವು ಹೇಳ್ಬೇಕು ನನಗೆ. ಯಾರು ಹೇಳ್ತೀರಿ? ಅ ಆ ಇ ಈ ಉ ಊ ರು ರು ಎ ಎ ಐ ಓ ಔ ಅಂ ಅಹ. 16 ಅಕ್ಷರಗಳು ಷೋಡಶದ. ಓಕೆ, ಇಲ್ಲಿದೆ ನೋಡಿ. ಅ ಆ ಇ ಈ ಉ ಊ ರು 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 ಲ ಎ ಐ ಓ ಔ ಅಂ ಅಹ. ಆಯ್ತಾ? ಈಗ ನೋಡಿ ಏನಾಗ್ತಾ ಇದೆ ಅಂದ್ರೆ, ಬಾಹುಗಳಲ್ಲಿ ಟ ಠ ಇವೆರಡು ಅಕ್ಷರ ಇವೆ, ಬೆರಳುಗಳಲ್ಲಿವೆ, ಕಾಲ್ ಬೆರಳುಗಳಿವೆ, ಕೈ ಬೆರಳುಗಳಲ್ಲಿ ಮುಖ ಇದೆ. ಅದಕ್ಕೆ ಏನಂದ್ರು ಗುರುದೇವರು? ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ ಅಂದ್ಕೊಂಡು ವಿಶ್ವತೋ ಚಕ್ಷು ನೀನೇ ದೇವ ಅಂದು ಮುಂದೇನಂದ್ರು? ವಿಶ್ವತೋ ಮುಖ ನೀನೇ ದೇವ ಅಂದಾಗ ಅಲ್ಲಿ ಬಾಯಲ್ಲಿರುವ ಅಕ್ಷರಗಳು ವಿಶ್ವತೋ ಮುಖ. ಅದು
ವಿಶ್ವತೋ ಬಾಹು ಅಂದಾಗ ಎರಡು ಭುಜಗಳಲ್ಲಿ ಟ ಮತ್ತು ಠ, ಹಾಗೇನೆ ಬೆರಳಲ್ಲಿರುವ ಕ ಖ ಗ ಗ ಞ ಚ ಛ ಜ ಜ ಞ, ಇದು ವಿಶ್ವತೋ ಬಾಹು ನೀನೇ ದೇವ. ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ಅಂದಾಗ ದ ಧ ನ ಪ ಫ ಢ ಢ ಣ ತ ಥ ಅಂತ ಅನಿಸ್ತಾ ಇದೆ. ಈ 52 ಅಕ್ಷರಗಳು ಎಲ್ಲಿಂದ ಬಂದವು? ಇದೊಂದು ಪ್ರಶ್ನೆ. ಇದೊಂದು ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಏನಂದ್ರೆ ಈ 52 ಅಕ್ಷರಗಳು ಎಲ್ಲಿಂದ ಬಂದವು ಅಂತ ಕೇಳೋಕೆ ಅದು ಅಂಬಿಗರ ಚೌಡಯ್ಯನವರ ಒಂದು ವಚನ ಬರ್ತಾ ಇದೆ. ಏನಂದ್ರೆ ಮಹಾಘನ ಲಿಂಗದ ನಿಜಘನವೆಂಬ ಚಿದ್ಘನಾತ್ಮಕ ಶರಣನ ಲೀಲೆಯಿಂದ ಒಂದು ಮಹಾಜ್ಯೋತಿ ಹುಟ್ಟಿತ್ತು. ನೋಡಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಹಾಘನಲಿಂಗದ ನಿಜಘನವೆಂಬ ಚಿದ್ಘನಾತ್ಮಕ ಶರಣನ ಲೀಲೆಯಿಂದ ಒಂದು ಮಹಾಜ್ಯೋತಿ ಹುಟ್ಟಿತ್ತು. ಆ ಜ್ಯೋತಿಯ ಬೆಳಗಿನಲ್ಲಿ ಅರಿವು ಮರವೆಂಬ ಭೂತಾತ್ಮ ಮಹಾತ್ಮಗಳು ಹುಟ್ಟಿದವು. ಆ ಆತ್ಮಗಳಿಂದ ಜ್ಞಾನಾತ್ಮಕ, ಶುದ್ಧಾತ್ಮಕ, ನಿರ್ಮಲಾತ್ಮಕ, ಪರಮಾತ್ಮ, ಅಂತರಾತ್ಮ, ಜೀವಾತ್ಮಗಳು ಹುಟ್ಟಿದವು. ಆ ಜ್ಞಾನಾತ್ಮಕನಲ್ಲಿ ಮಹಾನುಭಾವ ಜ್ಞಾನಗಳು ಹುಟ್ಟಿ ತ್ರಿಯಕ್ಷರಗಳಾದವು. ಆ ತ್ರಿಯಕ್ಷರಗಳಲ್ಲಿ ಓಂಕಾರ ಹುಟ್ಟಿತ್ತು. ಆ ಓಂಕಾರದಲ್ಲಿ ಪಂಚಾಕ್ಷರಗಳು ಹುಟ್ಟಿದವು. ಆ ಪಂಚಾಕ್ಷರಗಳಲ್ಲಿ 52 ಅಕ್ಷರಗಳು ಹುಟ್ಟಿದವು. 52 ಅಕ್ಷರಗಳು ಎಲ್ಲಿಂದ ಹುಟ್ಟಿದವು ಅನ್ನೋದಕ್ಕೆ ಇಷ್ಟೆಲ್ಲ ಇದೆ ನೋಡಿ. ಈ ಆತ್ಮಗಳ ಬಗ್ಗೆ ತಮಗೆ ಗೊತ್ತಿದೆ ಅಂತ ಇಟ್ಕೊಂಡಿದ್ದೀನಿ ನಾನು. ಭಕ್ತ ಸ್ಥಳದಲ್ಲಿ ಜೀವಾತ್ಮ, ಮಹೇಶ ಸ್ಥಳದಲ್ಲಿ ಅಂತರಾತ್ಮ, ಪ್ರಸಾದಿ ಸ್ಥಳದಲ್ಲಿ ಪರಮಾತ್ಮ, ಪ್ರಾಣಲಿಂಗಿ ಸ್ಥಳದಲ್ಲಿ ನಿರ್ಮಲಾತ್ಮ, ಶರಣ ಸ್ಥಳದಲ್ಲಿ ಶುದ್ಧಾತ್ಮ, ಐಕ್ಯ ಸ್ಥಳದಲ್ಲಿ ಜ್ಞಾನಾತ್ಮ. ಈ ನಿಷ್ಕಲ ನಿಶೂನ್ಯ ನಿರಂಜನ ಇರ್ಲಿ ಈಗ ಸದ್ಯಕ್ಕೆ. ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ನಿರ್ಮಲಾತ್ಮ, ಶುದ್ಧಾತ್ಮ, ಜ್ಞಾನಾತ್ಮ ಅಂತ ಆತ್ಮಗಳು. ಇವುಗಳ ಬಗ್ಗೆ ನಾವು ಮುಂದೆ ಅಭ್ಯಾಸನ ಮಾಡೋರಿದ್ದೀವಿ. ತ್ರಯಾಕ್ಷರಗಳು ಅಂದ ತಕ್ಷಣ ಅ ಉ ಮ, ಇದರಿಂದಲೇ ಓಂ ಹುಟ್ಟಿಕೊಂಡಿರೋದು. ಹೀಗಾಗಿ ಈ ಅ ಉ ಮ ಓಂ ಮತ್ತು ನಮಃ ಶಿವಾಯ ಅಂದ ಈ ಪಂಚಾಕ್ಷರಿ ಮಂತ್ರಗಳಿಂದಲೇ ಈ 52 ಅಕ್ಷರಗಳು, ಆ ಪಂಚಾಕ್ಷರಗಳಲ್ಲಿ 52 ಅಕ್ಷರಗಳು ಹುಟ್ಟಿದವು ಅಂತ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇರೋವಾಗ ನಾವು ಏನ್ ನೆನ್ಪಿಟ್ಕೊಳ್ಬೇಕಂದ್ರೆ, ಇದಕ್ಕೆಲ್ಲ ಮೂಲ ಕಾರಣ ಆ ಪಂಚಾಕ್ಷರಿ ಮಂತ್ರ. 52 ಅಕ್ಷರಗಳಿಗೆ ಹುಟ್ಟೋದಕ್ಕೆ ಕಾರಣ ಆ ಓಂಕಾರ ಒಂದು ಮಂತ್ರ. ಈಗ ಒಂದ್ ಸ್ವಲ್ಪ ಹೋದ್ ಸಾರಿ ನಮ್ಮ ನಾಶಿಯವರು, ಸಿದ್ಧಲಿಂಗ ನಾಶಿಯವರು ಇದಾರ? ನಿಜ ಸಿದ್ಧಲಿಂಗನ ಇದ್ದೀರಾ? ಸಿದ್ಧಲಿಂಗನ ನೀವು ಕೇಳಿದ ಒಂದು ಪ್ರಶ್ನೆಗೆ ಇವತ್ತು ಬರೋಣ. ಯಾಕೆ ನಾವು ಒಂದು ಕಟ್ಟಿಗೆ ಮನೆಯನ್ನು ಅಥವಾ ಶಂಭುಲಿಂಗನ ಹೇಳಿದ ಹಾಗೆ ಒಂದು ಕಂಬಳಿಯನ್ನ ಯಾಕೆ ಹಾಸ್ಕೊಳ್ಬೇಕು ಅನ್ನೋದಕ್ಕೆ ಏನಂದ್ರೆ, ಒಂದು ಇನ್ಸುಲೇಷನ್ ಅಂಡ್ ಕಂಫರ್ಟ್. ಏನಂದ್ರೆ ಅದು ನಾವು ಈ ಯೋಗಿ ಸ್ಥಿತಿಯಲ್ಲಿ ಶಿವಯೋಗವನ್ನ ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ಬೇಕಾದ್ರೆ ಕೆಳಗಿನ ಗುರುತ್ವಾಕರ್ಷಣೆ, ಸರ್ವಮಂಗಳಾಕ ಅವರು ಹೇಳಿದ್ರು ಇದನ್ನ, ಗುರುತ್ವಾಕರ್ಷಣ ಶಕ್ತಿ ಮತ್ತು ನಮ್ಮಲ್ಲಿರುವ ಈ 2 ಶಕ್ತಿಗಳ ಮಧ್ಯೆ ಅದು ಎನರ್ಜಿ ಲಾಸ್ ಆಗಬಾರ್ದು ಅಂತ ಒಂದು ಸಾತ್ವಿಕ ಒಂದು ಶಿವಯೋಗ ಶಕ್ತಿ ಏನಿದೆಯಲ್ಲ, ಅದು ಭೂಮಿಯಲ್ಲಿ ವಿಲೀನವಾಗಿ ಹೋಗಬಾರದು ಅಂತ ಕೆಲವೊಂದು ಅದು ನಿಜವಾಗ್ಲೂ ನಾವು ಮಾಡಲೇಬೇಕು ಅಂತ ಇದೆ. ಈ ಪಕ್ಕದ ಚಿತ್ರದಲ್ಲಿ ನೀವು ನೋಡೋದಾದ್ರೆ, ಇಷ್ಟಲಿಂಗ ಪೂಜೆಯನ್ನು ಮಾಡೋವಾಗ ನೀವು ಈ ಆಧಾರ ಚಕ್ರ, ಮೂಲಾಧಾರ ಚಕ್ರದ ನಾವು ಕೂತ್ಕೊಂಡಿರುವ ಆ ಶಕ್ತಿ, ಯಾವ ಶಕ್ತಿ ಇದೆ ಅಲ್ಲಿ ಮೂಲಾಧಾರ ಚಕ್ರದಲ್ಲಿ? ಆ ಕ್ರಿಯಾಶಕ್ತಿಯು ನೆಲದಲ್ಲಿ ಹೋಗಬಾರ್ದು. ಆ ಕ್ರಿಯಾಶಕ್ತಿ ನೆಲದಲ್ಲಿ ಹೋಗಬಾರ್ದು. ಯಾಕಂದ್ರೆ ಆ ಕ್ರಿಯಾಶಕ್ತಿಯ ಪ್ರಭಾವವನ್ನ ಈ ಚಿತ್ರದಲ್ಲಿ ನೋಡಿ ನೀವು. ಕೆಳಗಡೆ ಹೇಗೆ ಬೇರುಗಳು, ಒಂದು ಗಿಡದ ಬೇರೆಗಳು ಹಾಗೆ ಹೇಗೆ ಅದು ಕೆಳಗೆ ಪ್ರವಹಿಸುತ್ತಾ ಇರ್ತಲ್ಲ, ನೀವು ಮನೆ ಹಾಕೊಳ್ದಿದ್ರೆ ಅದು ಭೂಮಿಯಲ್ಲಿ ಕಳೆದು ಹೋಗೋ ಒಂದು ಸಂಭವ ಇರೋದ್ರಿಂದ ಏನ್ ಮಾಡಿದ್ರು ಯೋಗಿಗಳು, ಆಗಿನ ಕಾಲದಲ್ಲಿ ಚಿಗರಿ ಚರ್ಮ ಏನೇನೋ ಹಾಕ್ತಿದ್ರು, ಕಂಬಳಿ ಹಾಸ್ಕೊಳ್ತಾರೆ, ಈಗ ಮನೆ ಹಾಕೊಳ್ತಾರೆ. ಯಾಕಂದ್ರೆ ಈ ಕ್ರಿಯಾಶಕ್ತಿ ಕೆಳಗೆ ಭೂಮಿಯಲ್ಲಿ ವಿಲೀನವಾಗಿ ಹೋಗಬಾರದು. ಹಾಗೇನೆ ಇವೆಲ್ಲ ಶಕ್ತಿಗಳು ನಾನು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿದಾಗ ನನ್ನ ಆವರಣಗಳಾಗಿ ಬೇರೆ ಬೇರೆ ವಲಯಗಳಲ್ಲಿ ಅವು ಹೊರಗಡೆ ನನ್ನಲ್ಲಿ ಅವು ಯಾವಾಗ್ಲೂ ಆವರಣವಾಗ್ತಾ ಇದೆ. ನೋಡಿ, ಶಿವಯೋಗ ಅಂದ್ರೆ ಅಷ್ಟೊಂದು ಸುಲಭವಾಗಿ ನಾವು ತಗೊಳ್ಬಾರ್ದು. ಶಿವಯೋಗಕ್ಕೆ ಸಿದ್ಧತೆ, ಬದ್ಧತೆ ಮತ್ತು ನಿಷ್ಠಾಪರತೆ ಬೇಕು. ಹೇಗೆ ಬೇಕು ಅನ್ನೋದಕ್ಕೆ ನೀವು ನಂಬ್ರಿ, ಬೇಕಾದ್ರೆ ಬಿಡಿ, ಇದೊಂದು ನೀವು ವಿಡಿಯೋವನ್ನ ನೋಡ್ಬೇಕು. ಏನಂದ್ರೆ ಶಿವಯೋಗದಲ್ಲಿ ಇದು ಹೀಗೇನೆ ಇದೆ. ಈ ಪರ್ವತಾರೋಹಿಗಳು ಎಷ್ಟೊಂದು ಶ್ರಮದಿಂದ ಮೇಲೆ ಹೋಗೋದಿದೆ ಅವ್ರಿಗೆ. ಆ ಕೈಲಾಸ ಪರ್ವತದ ತುದಿಗೆ, ಎವರೆಸ್ಟ್ ಶಿಖರದ ಉತ್ತುಂಗಕ್ಕೆ ಅವ್ರಿಗೆ ಹೋಗ್ಬೇಕಾಗಿದೆ. ಅವರು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ.
ಜೀವದ ಆಶೆಯನ್ನು ತೊರೆದು ಅದು ಮೇಲೆ ಹೋಗ್ಬೇಕಾಗಿದೆ ಅವ್ರಿಗೆ. ಅಲ್ಲಿ ವಿಪರೀತವಾದ ಹಿಮ, ಮೈ ಕೊರೆಯುವ ಚಳಿ. ಆದ್ರೆ ಒಂದು ಒಂದು ಏನು ಛಲ ಅವರಿಗೆ, ನಾನು ಆ ಪರ್ವತದ ಮೇಲೆ ಏರಬೇಕು, ಆ ತುದಿಗೆ ಏರಬೇಕು. ಅದು ತೇನ್ಸಿಂಗ್ ಇರಲಿ, ಬಚೇಂದ್ರಿ ಪಾಲ್ ಇರಲಿ, ಹೆಣ್ಮಕ್ಳು ಗಂಡ್ಮಕ್ಳು ಅನೇಕರು ಈ ಎವರೆಸ್ಟ್ ಶಿಖರವನ್ನ ಈಗ ಏರಿದ್ರು ಕೂಡ ಎಷ್ಟೊಂದು ಅದು ಘೋರವಾದ ಅದೊಂದು ಛಲ ಬೇಕು ಶರಣಂಗೆ ಅಂತ ಅದಕ್ಕೆ ಗುರುದೇವರು ಹೇಳಿದ್ರು. ಯಾಕಂದ್ರೆ ಶಿವಯೋಗದಲ್ಲಿ ಕೂಡ ಎಷ್ಟೊಂದು ಅಡೆತಡೆಗಳು ಬರ್ತಾವೆ. ಈ ಪರ್ವತಾರೋಹಿಗಳು ತಮ್ಮ ಜೀವದ ಹಂಗನ್ನ ತೊರೆದು ಅದನ್ನ ತುತ್ತ ತುದಿಗೆ ನಾನು ಮುಟ್ಟಲೇಬೇಕು ಅಂತ ಅಲ್ಲಿ ಯಾವ ಒಂದು ಅಂಶವೂ ಸಹಕಾರಿಯಾಗಿರೋದಿಲ್ಲ. ಯಾವ ಅಂಶವೂ ಸಹಕಾರಿಯಾಗಿರೋದಿಲ್ಲ. ಅಲ್ಲಿ ಉಣ್ಣೋಕೆ ತಿಂಡಿ ತೀರ್ಥ ಇಲ್ಲ, ಕುಡಿಯೋಕೆ ನೀರ ಇಲ್ಲ, ಆಮ್ಲಜನಕವು ಎಷ್ಟೊಂದು ಕೆಳಗೆ ಹೋಗ್ತಾ ಇರುತ್ತೆ. ಇಂಥ ಕಡಿದಾದ ಕಂದರಗಳಲ್ಲಿ ಹಗ್ಗ ಬಿಟ್ಕೊಂಡು ಅದು ಬಿಟ್ಕೊಂಡು ಮೇಲೆ ಮೇಲೆ ಏರುವಾಗ ಸ್ವಲ್ಪ ಕಾಲ ತಪ್ಪಿದರೂ ಕೂಡ ಪ್ರಪಾತಕ್ಕೆ ಬಿದ್ದು ಅಲ್ಲಿ ಆ ಬಿದ್ದವನ ಹೆಣ ಕೂಡ ಸಿಗೋದಿಲ್ಲ ಅನ್ನೋ ಪರಿಸ್ಥಿತಿ ಗೊತ್ತಿದ್ರೂ ಕೂಡ ಆ ಪರ್ವತದ ತುತ್ತ ತುದಿಯನ್ನು ನಾನು ಮುಟ್ಟಲೇಬೇಕು ಅಂತ ಈ ಪರ್ವತಾರೋಹಿಗಳ ಒಂದು ಛಲ ಇದೆ ನೋಡಿ. ಅವ್ರು ಯಾವ ಮನೆಯಲ್ಲಿ ಏನ್ ಹೇಳಿ ಬಂದಿರ್ತಾರೋ, ಅವ್ರ ಮನೆಯವ್ರಿಗೆ ಇವ್ರು ಹೇಗೆ ಕಳಿಸ್ಕೊಡ್ತಾರೋ ನನಗದೇನು ಗೊತ್ತಿಲ್ಲ. ಅಷ್ಟೊಂದು ಛಲದಿಂದ, ಅಷ್ಟೊಂದು ನಿಷ್ಠೆ, ಅಷ್ಟೊಂದು ಸಿದ್ಧತೆ ಮಾಡಿಕೊಂಡು, ಅಷ್ಟೊಂದು ಆಮ್ಲಜನಕ ಕಡಿಮೆ ಇದ್ರೂ ಕೂಡ ಅದನ್ನು ಮೇಲೆ ಮುಟ್ಟಲೇಬೇಕು ಅಂತ ತಾವೇ ತಮ್ಮ ಆಮ್ಲಜನಕದ ಸಿಲಿಂಡರ್ಗಳನ್ನ ತಗೊಂಡು ಹತ್ತೋದೇ ಹತ್ತೋದು. ಯಾವಾಗ ಕೆಳಗೆ ಬೀಳ್ತಾರೋ ಅನ್ನೋ ಎಲ್ಲರಿಗೂ ಅದೊಂದು ಇದ್ದೇ ಇರುತ್ತೆ. ಬಿದ್ರೆ ಏನು ಇಲ್ಲ, ಯಾರು ಉಳಿಯೋಕ್ ಸಾಧ್ಯವಿಲ್ಲ. ಅನೇಕರ ನಾನು ಅಲ್ಲಿ ಪೋಖ್ರಾನ್ಗೆ ಹೋದಾಗ, ಅದು ಇದಕ್ಕೆ ಹೋದಾಗ ಅಲ್ಲಿ ನೇಪಾಳದಲ್ಲಿ ಒಂದು ಮ್ಯೂಸಿಯಂ ಇದೆ. ಈ ಪರ್ವತಾರೋಹಿಗಳು ಮಡಿದ ಪರ್ವತಾರೋಹವನ್ನು ನೋಡುವಾಗ ಮಡಿದ ಎಷ್ಟೊಂದು ಪರ್ವತಾರೋಹಿಗಳಲ್ಲಿ ಸಮಾಧಿಗಳನ್ನು ಅವ್ರು ಕಟ್ಟಿದ್ದಾರೆ. ಅವರ ಭಾವಚಿತ್ರಗಳಲ್ಲಿವೆ. ಸಂಕಟ ಆಗುತ್ತೆ ನೋಡೋಕೆ. ಆದ್ರೆ ಯಾಕೆ ಈ ಛಲ ಇರಬೇಕು? ಯಾಕೆ ಇದನ್ನ ಅವರು ಮಾಡ್ತಿರ್ಬಹುದು? ಸ್ವಲ್ಪ ನೋಡಿ ನೀವು, ಎಷ್ಟೊಂದು ಕಷ್ಟಪಡೋ ಇವ್ರಿಗೆ ಏನ್ ಸಿಗ್ತಾ ಇದೆ? ಇವ್ರಿಗೆ ಏನ್ ಸಿಗ್ತಾ ಇದೆ? ಆ ಕೊನೆಗೆ ತುತ್ತ ತುದಿಗೆ ಅವ್ರು ಹೋಗಿ ಏನ್ ಮುಟ್ತಾರೆ ನೋಡಿ, ಅದೇ ಒಂದು ಅವರು ಮುಕ್ತಿ ಅಂತ ತಿಳ್ಕೊಂಡಿರ್ತಾರೆ. ಒಂದೇ ದೇಶದಿಂದ ಬರೋಲ್ಲ, ಎಲ್ಲ ದೇಶದಿಂದ, ಭಾರತ ಆದಿಯಾಗಿ ಅನೇಕ ದೇಶದ ಪರ್ವತಾರೋಹಿಗಳು ಅಲ್ಲಿ ಬರ್ತಾರೆ. ಬೇಸ್ 1, ಬೇಸ್ 2, ಬೇಸ್ 3, ಬೇಸ್ 4, ಬೇಸ್ 5 ಈಗ ಹತ್ತೋವಾಗ ನೋಡಿ ಇಂಥ ಹಿಮ ಬಿರುಗಾಳಿ ಬರಿಸೋಕೆ ಶುರು ಆಗುತ್ತೆ. ಏನು ಕಾಣಿಸೋಲ್ಲ, ಕಣ್ಣಿಗೇನು ಕಾಣಿಸೋಲ್ಲ. ಎತ್ತ ನೋಡಿದಳತ್ತೆಲ್ಲ ಹಿಮಾಚ್ಛಾದಿತ ಪರ್ವತಗಳೇ. ಏರೋದೇ ಇರೋದು. ಪಾಪ ಕೈಯೆಲ್ಲ ಕಾಲೆಲ್ಲ ಗ್ಯಾಂಗ್ರೀನ್ ಆಗ್ತಾವೆ. ರಕ್ತದ ಸಂಚಾರ ಕಡಿಮೆಯಾಗಿ ಕಾಲಿನ ಬೆರಳೆಲ್ಲ ಹೋಗ್ಬಿಡ್ತಾವೆ, ಒಮ್ಮೊಮ್ಮೆ ಕತ್ತರಿಸಿ ಹೋಗ್ಬಿಡ್ತಾವೆ ತಂತಾನೆ. ಮೂಗು ಮರಗಟ್ತಾ ಇದೆ. ಆದ್ರೂ ಅದು ಯಾಕೋಪ ಅವ್ರಿಗೆ ಅಷ್ಟೊಂದು ಛಲ ಹೋಗಿ ಮೇಲೆ ತಮ್ಮ ರಾಷ್ಟ್ರಧ್ವಜ ಹತ್ತೋದು? ಈ ತರದ ಒಂದು ಶಿವಯೋಗದಲ್ಲಿ ನಾವು ಕೂಡ ಹೇಗಂದ್ರೆ, ನಾನು ಯಾಕೆ ಇದನ್ನ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದ್ರೆ, ಇಷ್ಟೊಂದು ಕಷ್ಟ ನಾವು ಅಲ್ಲಿ ನೋಡಿ ತುತ್ತ ತುದಿಗೆ ಹೋದಾಗ ಅವ್ರಿಗೆ ಹೀಗೆ ಆಗ್ತಾ ಇದೆ. ಇಷ್ಟೊಂದು ನಾವು ಏನ್ ಕಷ್ಟ ಪಡಬೇಕಾಗಿಲ್ಲ, ಆದರೆ ಸ್ವಲ್ಪವಾದರೂ ನಾವು ಕಷ್ಟ ಪಡಬೇಕು ಅಂತ ಈ ವಿಡಿಯೋ ನಿಮ್ಮ ಮುಂದೆ ತಗೊಂಡು ಬಂದೆ. ಹೀಗಾಗಿ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ, ಈ ಶಿವಯೋಗದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಶಕ್ತಿಗಳಿವೆ, ಭಕ್ತಿಗಳಿವೆ, ಚಕ್ರಗಳಿವೆ, ಲಿಂಗಗಳಿವೆ. ನಮ್ಮ ಶರಣರು ಈ ಶಿವಯೋಗವನ್ನ ಅತ್ಯಂತ ಸರಳೀಕರಣ ಮಾಡಿಕೊಟ್ಟಿದ್ದಾರೆ ಬಂಧುಗಳೇ. ವಾಟ್ ಐ ಆಮ್ ಟೆಲಿಂಗ್ ಯು, ಮಾರ್ಕ್ ಇಟ್. ಅಂದ್ರೆ ಹೇಗೆ ಇದರಲ್ಲಿ ನೀವು ಫಲಪ್ರದವಾಗಿ ಯಶಸ್ವಿಯಾಗಬಹುದು ಅನ್ನೋದನ್ನ ಅತ್ಯಂತ ಸರಳವಾಗಿ ಹೇಳ್ತಾ ಇದ್ದಾರೆ. ಈಗ ನೋಡಿ ಈಗ ಮೊದಲು ತಗೊಳ್ಳೋಣ. ಎಲ್ಲಿ ನಾವು ಭೂಮಿ ಮೇಲೆ ಕುತ್ಕೊಳ್ತೀವೋ, ಮನೆ ಮೇಲೆ ಕುತ್ಕೊಳ್ತಿದ್ವಿ, ಅಲ್ಲಿರುವ ಫಸ್ಟ್ ಶ್ರದ್ಧಾ ಭಕ್ತಿಯಿಂದ ಆಧಾರ ಚಕ್ರದಲ್ಲಿರುವ ಆಚಾರ ಲಿಂಗವನ್ನ ನಾವು ಆರಾಧಿಸೋಕೆ ಶುರು ಮಾಡ್ತೀವಿ. ಅಲ್ಲಿ ನಮಗೆ ಸಿಗೋ ಶಕ್ತಿ ಯಾವುದಂದ್ರೆ ಕ್ರಿಯಾಶಕ್ತಿ ಸಿಗ್ತಾ ಇದೆ. ಕ್ರಿಯೆ ಮಾಡಬೇಕು, ಶಿವಯೋಗದ ಕ್ರಿಯೆ ಮಾಡಬೇಕು. ಪಂಚಾಚಾರಗಳನ್ನ, ಅಷ್ಟಾವರ್ಣಗಳನ್ನ ಇವನ್ನೆಲ್ಲ ಅರಿತುಕೊಂಡು ಒಂದು ಕ್ರಿಯೆಯಲ್ಲಿ ಇಲ್ಲಿ ತೊಡಗ್ತಾ ಇದ್ದೀವಿ. ಆಯ್ತಾ? ಮುಂದೆ ಶ್ರದ್ಧಾಭಕ್ತಿ ಆದ ನಂತರ ಇಲ್ಲೊಂದು ಸ್ವಲ್ಪ ತಪ್ಪಿದೆ. ಶ್ರದ್ಧಾಭಕ್ತಿ ಆದ ನಂತರ ಯಾವುದು? ನಿಷ್ಠಾಭಕ್ತಿ. ಅಲ್ಲಿ ತಪ್ಪಾಗಿದೆ, ಕ್ಷಮ ಇರಲಿ. ನಿಷ್ಠಾಭಕ್ತಿಯಿಂದ ನಾವೇನ್ ಮಾಡ್ತೀವಿ? ಗುರುಲಿಂಗವನ್ನ ಆರಾಧಿಸ್ತೀವಿ. ಸ್ವಾಧಿಷ್ಠಾನ ಚಕ್ರದಲ್ಲಿ ಅಲ್ಲಿ ಸಿಗೋ ಶಕ್ತಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಶಿವಲಿಂಗ, ಇವೆಲ್ಲ ನಿಮ್ಗೆ ಗೊತ್ತಿದೆ.
ಈಗ ನಾವು ಅಭ್ಯಸನ ಮಾಡಬೇಕಾಗಿದ್ದ ಒಂದು ಪ್ರಕ್ರಿಯೆ ಏನಂದ್ರೆ, ನೋಡಿ ಈಗ ನಾನು ಸ್ವಲ್ಪ ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ, ನಿಮ್ಗೆ ತಿಳಿದಿದ್ರೆ ನಂತರ ಕೇಳಿ. ನೋಡಿ, ಪೃಥ್ವಿ, ನೀವು ಮನೆ ಮೇಲೆ ಕುತ್ಕೊಂಡು ಇಷ್ಟಲಿಂಗವನ್ನ ಕೈಯಲ್ಲಿಟ್ಕೊಂಡು ಪೃಥ್ವಿ ತತ್ವದಲ್ಲಿ ಈಗ ಕ್ರಿಯಾಶಕ್ತಿಯಿಂದ ನೀವು ನಿಧಾನವಾಗಿ ಮೇಲೆ ಹೋಗ್ತೀರಾ. ಯಾವುದಕ್ಕೆ? ಮುಂದಿನದು ಜಲತತ್ವವಿರುವ ಯಾವ ಚಕ್ರ? ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರಕ್ಕೆ ಹೋಗ್ತೀರಾ. ಸ್ವಾಧಿಷ್ಠಾನ ಚಕ್ರಕ್ಕೆ ಹೋಗ್ತೀರಾ. ಮುಂದಿನ ಒಂದು ಚಕ್ರ ಯಾವುದು? ಅಗ್ನಿ ಇರುವ ಚಕ್ರ ಯಾವುದು? ಮಣಿಪೂರಕ ಚಕ್ರ. ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಇಚ್ಛಾಶಕ್ತಿ ಬರ್ತಾ ಇದೆ. ಇಚ್ಛಾಶಕ್ತಿ ಅಂದ ತಕ್ಷಣ ಏನೇ ಗೊತ್ತಾ? ಇಚ್ಛಾಶಕ್ತಿ ಅಂದ್ರೆ ಇಚ್ಛೆ ಬೇಕು, ಇಚ್ಛೆ ಬೇಕು. ಏನ್ ಇಚ್ಛೆ ಬೇಕು? ಏನ್ ಇಚ್ಛೆ ಬೇಕು ಅಂದ್ರೆ, ನಾನು ಶಿವಯೋಗದಲ್ಲಿ ಮುಂದುವರಿಯಬೇಕೆಂಬ ಇಚ್ಛೆ ಬೇಕು. ಆದರೆ ಇಲ್ಲಿ ಸ್ವಲ್ಪ ನಾವು ಜಾರೋ ಸಂಭವ ಇರ್ತಾ ಇದೆ. ಇಚ್ಛಾಶಕ್ತಿಯ ಕೊರತೆ ಯಾವಾಗ್ಲೂ ಹೇಳ್ತಾರೆ ನೋಡಿ, ಇಚ್ಛಾಶಕ್ತಿನೇ ಇಲ್ರಿ, ಇಚ್ಛೆನೇ ಇಲ್ರಿ ಅಂತಾರಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡಿದ್ರು ಶರಣರು? ಇಚ್ಛಾಶಕ್ತಿಯನ್ನ ಇಮ್ಮಡಿಗೊಳಿಸಲು, ಇಚ್ಛಾಶಕ್ತಿಯನ್ನ ಬಲವರ್ಧನೆಗೊಳಿಸಲು ಪೃಥ್ವಿನಾಡಿಯನ್ನ ಕೊಟ್ರು. ಅದೇ ಆ 10 ಬೆರಳುಗಳಿಂದ ದ ಧ ನ ಪ ಪ ಢ ಢ ನ ತ ಥ ಅಂತ ಏನ್ ಕೊಟ್ರಲ್ಲ, ಪೃಥ್ವಿನಾಡಿಯಿಂದ ಆ ಅಗ್ನಿ ಇರುವ ಮಣಿಪೂರಕ ಚಕ್ರಕ್ಕೆ ಆ ಬೆರಳುಗಳಿಂದ ಪ್ರವಹಿಸುತ್ತದೆ ಆ ಚೈತನ್ಯಾತ್ಮಕ ಶಕ್ತಿಯನ್ನೇ, ಅಥವಾ ಪವರ್ ಎನರ್ಜಿ ಬರಕ್ ಹಿಡಿಯುತ್ತೆ. ಇಲ್ಲಿ ಮಣಿಪೂರಕ ಚಕ್ರದಲ್ಲಿ ಆ ಎನರ್ಜಿಗೆ ಶಕ್ತಿ ಕೊಡೋಕೆ ಪೃಥ್ವಿನಾಡದಿಂದ ಈ ಅಕ್ಷರಗಳಿಂದ ಶಕ್ತಿ ಬರ್ತಾ ಇದೆ ಬಂಧುಗಳೇ. ಇದು ಬಂದಾಗ ಇಚ್ಛಾಶಕ್ತಿಯ ಬಲವರ್ಧನೆಯಾಗಿ ನೀವು ಮುಂದೆ ನಿಧಾನವಾಗಿ ವಾಯು ತತ್ವವಿರುವ ಸ್ಥಳ ಯಾವುದು? ಪ್ರಾಣಲಿಂಗಿ ಸ್ಥಳ. ಅಲ್ಲಿರುವ ಲಿಂಗ ಯಾವುದು? ಜಂಗಮಲಿಂಗ. ವಾಯು ಸ್ಥಳ ಅಂದ್ರೆ ವಾಯು ಅಂದ ಕೂಡವೇ ಅದು ಕೂಡ ಏನಾಗುತ್ತೆ ಹೇಳಿ? ವಾಯು ಅಂದ್ರೆ ಅದು ಕೂಡ ಸಂಚಲನ. ಅದರ ವಾಯುವಿನ ಒಂದು ತತ್ವ ಅಂದ್ರೆ ಅದು ಯಾವಾಗಲೂ ಜಂಗಮಲಿಂಗ. ಅದು ಅಂದ್ರೆ ಚಲಿಸೋದು, ಆ ಕಡೆ ಈ ಕಡೆ ಹೊಯ್ದಾಡೋದೇ ಆ ವಾಯುವಿನ ಒಂದು ಗುಣ. ಅಲ್ಲೂ ಕೂಡ ಶರಣ ಸಾಧಕ ಒಯ್ದಾಡಬಾರದು, ಯಾಕೆಂದ್ರೆ ಇಲ್ಲಿ ವಾಯು ಇದೆ, ಇವನಿಗೆ ಆದಿಶಕ್ತಿಯ ಕರುಣೆ ಆಗಲೇಬೇಕು ಅಂತ ಅಲ್ಲಿ ಏನ್ ಮಾಡಿದ್ರು? ನಿಮ್ಮ ಕೈ ಬೆರಳುಗಳಿಂದ, ನಿಮ್ಮ ಭುಜಗಳಿಂದ ತೇಜನಾಡಿ, ಅಗ್ನಿನಾಡಿ ಅಥವಾ ತೇಜನಾಡಿಯನ್ನ ಕೊಟ್ಟು ಕ ಖ ಗ ಘ ಚ ಛ ಜ ಜ್ನ ಈ ಅಕ್ಷರಗಳನ್ನು ಕೊಟ್ಟು, ಹಾಗೇನೆ 2 ಬಾಹುಗಳಲ್ಲಿ ಏನ್ ಕೊಟ್ರು? ಟ ಮತ್ತು ಠ. ಇಲ್ಲಿಯೂ ಕೂಡ ಆದಿಶಕ್ತಿಯ ಬಲವರ್ಧನೆಯನ್ನ ಮಾಡಿದರು ಅವರು. ಮುಂದೆ ನೀವು ಪರಾಶಕ್ತಿಗೆ ಹೋಗ್ತೀರಾ, ಆಕಾಶ ತತ್ವ. ಇಲ್ಲೇನಾಗ್ತಾ ಇದೆ? ಈ ಪರಾಶಕ್ತಿಯ ಒಂದು ಬೆಂಬಲವಿಲ್ಲದೆ, ಪರಾಶಕ್ತಿಯ ಒಂದು ಆಶೀರ್ವಾದವಿಲ್ಲದೆ, ಪರಾಶಕ್ತಿಯ ಅನುಗ್ರಹವಿಲ್ಲದೆ ನಾವು ಚಿಚ್ಚಕ್ತಿಯನ್ನ ಪಡೆಯೋಕ್ಕಾಗೋಲ್ಲ. ಯಾಕೆ? ಪರಾಶಕ್ತಿಯು ಚಿಚ್ಚಕ್ತಿಯ ಆವರಣವಾಗಿದೆ. ಚಿಚ್ಚಕ್ತಿಯ ಆವರಣ ಯಾವುದಾಗಿದೆ? ಪರಾಶಕ್ತಿಯಾಗಿದೆ. ಅದಕ್ಕೆ ಪರಾಶಕ್ತಿಗೂ ಕೂಡ ಬೆಂಬಲವಾಗಿ ಅವರು ಅಕ್ಷರಗಳನ್ನ ಕೊಟ್ಟರು. ಅವು ಎಲ್ಲಿಂದ ಬರ್ತಾ ಇವೆ? ಬಾಯಲ್ಲಿವೆ ಅಂತ ನೀವು ಹೇಳಿದ್ರಿ, ದಂತ ಪಂಕ್ತಿಗಳ ನಡುವೆ. ಆ ಇ ಈ ಉ ಊ ರು ರು ಇವೆಲ್ಲ ಅಕ್ಷರಗಳು ಅಲ್ಲಿ ಪರಾಶಕ್ತಿಯನ್ನ ನಿಮಗೆ ಬಲವರ್ಧನೆ ಮಾಡಲು, ಇಚ್ಛಾಶಕ್ತಿಯ ಬಲವರ್ಧನೆ ಕಾಲುಗಳ ಬೆರಳಿನಿಂದ ಬರುವ ಒಂದು ಇದರಿಂದ, ಆದಿಶಕ್ತಿಯ ಬಲವರ್ಧನೆ ಕೈ ಬೆರಳುಗಳಿಂದ ಮತ್ತು ಭುಜಗಳಿಂದ, ಪರಾಶಕ್ತಿಯ ಬಲವರ್ಧನೆ ಬಾಯಿಯಿಂದ ಬರುವ ಅಕ್ಷರಗಳಿಂದ ಆಗ್ತಾ ಇದೆ. ಈ 3 ಶಕ್ತಿಗಳು, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿಗಳು ಬಲಯುತವಾದಾಗ ನಾವು ಚಿಚ್ಚಕ್ತಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನೀವು ಅರ್ಥಿಕೊಳ್ಳಬೇಕು. ನೋಡಿ, ಒಂದು ನಿಮಗೆ ಹೇಳ್ತೀನಿ ಇಲ್ಲಿ ಏನಂದ್ರೆ, ಪಂಚಭೂತಗಳನ್ನ ಈಗ ಅಭ್ಯಸನ ಮಾಡಿದಾಗ ಮೊದಲನೆಯದು ಪೃಥ್ವಿ ತತ್ವ. ಪೃಥ್ವಿಗೆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಯಾವಾಗಲೂ ಪೃಥ್ವಿಯ ಒಂದು ಸ್ವಭಾವ ಅಥವಾ ಗುಣಧರ್ಮ ಏನಂದ್ರೆ, ಅದು ಯಾವಾಗಲೂ ಕೆಳಮುಖವಾಗಿ ಚಲಿಸ್ತಾ ಇರುತ್ತದೆ. ಕೆಳಮುಖವಾಗಿ. ಯಾಕೆ? ಎಲ್ಲವೂ ನೋಡಿ, ನೀವೇನಾದ್ರೂ ಈಗ ವಸ್ತು ಕೆಳಗೆ ಹೋಗಿರಿ, ಅದು ಕೆಳಗಡೆನೆ ಬೀಳುತ್ತೆ, ಮೇಲೆ ಹೋಗೋಲ್ಲ. ಒಂದು ನೀರು ಜಲಪಾತದಿಂದ 2ನೇ ಚಿತ್ರ ನೋಡಿ, ನೀರಿನ ತತ್ವ, ಜಲತತ್ವ, ಅದು ಕೂಡ ಕೆಳಗಡೆನೇ ಬೀಳುತ್ತೆ. ಭೂಮಿ ಅಂದ್ರೆ ಅದು ಕೆಳಗೆ, ಜಲ ಅಂದ್ರೆ ಅದು ಕೆಳಗೆ. ಆದ್ರೆ ಅಗ್ನಿ ತತ್ವ ಇದೆಯಲ್ಲ, ಅದು ಒಂದೇ ಮೇಲ್ಮುಖವಾಗಿ. ನೋಡಿ, ಅಗ್ನಿಯ ಜ್ವಾಲೆಗಳು ಯಾವಾಗ್ಲೂ ಮೇಲ್ಮುಖವಾಗಿಯೇ ಇರ್ತಾ ಇವೆ. ಹೀಗಾಗಿ ನೀವು 3ನೇ ಸ್ಥಳಕ್ಕೆ ಬಂದಾಗ
ಮಣಿಪೂರಕ ಚಕ್ರದಕ್ಕೆ ಬಂದಾಗ ಅಲ್ಲಿರುವ ಶಿವಲಿಂಗ ಅಂತ ಏನಂದ್ರಲ್ಲ, ಆ ಶಿವಲಿಂಗದಲ್ಲಿ ಅಗ್ನಿ ತತ್ವವನ್ನ ಯಾಕೆ ಕೊಟ್ರಂದ್ರೆ, ಶಿವಯೋಗದಲ್ಲಿ ಪ್ರಪ್ರಥಮವಾಗಿ ಇಲ್ಲಿ ಮಣಿಪೂರಕ ಚಕ್ರದಲ್ಲಿ ಅಗ್ನಿ ತತ್ವವಿರೋದ್ರಿಂದ ನಿಮ್ಮ ಚೈತನ್ಯಾತ್ಮಕ ಶಕ್ತಿ ಈಗ ಮೇಲ್ಮುಖವಾಗಿ ಚಲಿಸಲು ಆರಂಭವಾಗ್ತಾ ಇದೆ. ಶಿವಲಿಂಗಕ್ಕೆ ಅಪಾರವಾದ ಮಹತಿ ಇದೆ. ಇಲ್ಲಿಂದ ನಿಮ್ಮ ಚೈತನ್ಯಾತ್ಮಕ ಪ್ರವಾಹ ನಿಧಾನವಾಗಿ ಮೇಲ್ಮುಖವಾಗಿ ಚಲಿಸಲು ಶುರುವಾಗುತ್ತೆ ನೋಡಿ. ಇದು ಒಂದೇ ಅಗ್ನಿಯೊಂದೇ ಮೇಲ್ಮುಖವಾಗಿ ಯಾವಾಗಲೂ ಚಲಿಸ್ತಾ ಇರುತ್ತೆ. ನೀರಾಗ್ಲಿ ಭೂಮಿ ಆಗ್ಲಿ ಅವೆಲ್ಲ ಕೆಳಮುಖವಾಗಿಯೇ ಚಲಿಸ್ತಾ ಇರುತ್ತೆ. ನಾನು ಇದಕ್ಕೆ ಹೋಗಿದ್ದೆ, ಟರ್ಕಿಗೆ ಹೋದಾಗ ಹೇಗೆ ಅಗ್ನಿಯ ಮೂಲಕ ಅದನ್ನ ನಾವು ಏರ್ ಬಲೂನ್ ಅನ್ನು ನೋಡಿ ಅದನ್ನ ಅದ್ರಲ್ಲಿ ಕೆಳಗೆ ತುಂಬ್ತಾರೆ. ಅಗ್ನಿಯ ಇದು ಎಷ್ಟಂದ್ರೆ ಆ ಗ್ಯಾಸ್ ತುಂಬಿ 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 ಆ ಬಲೂನ್ ಊದ್ಕೊಂಡು ಆಕಾಶದಲ್ಲಿ ಮೇಲೆ ಹೋಗೋಕ್ ಶುರು ಆಗ್ತವೆ. ಯಾಕೆ ಹೇಳಿ? ಅಗ್ನಿ ತತ್ವ ಅಂದ್ರೆ ಏನ್ ಗೊತ್ತಾ, ಯಾವಾಗ್ಲೂ ಅದು ಮೇಲ್ಮುಖವಾಗಿ ಚಲಿಸ್ತಾ ಇರುತ್ತೆ. ನೀವು ನೋಡಿರ್ಬೋದು, ಇವನ್ನೆಲ್ಲಾದ್ರೂ ಬೇರೆಯವ್ರು ನೋಡಿರ್ಬೋದು. ಮೇಲೆ ಇದರಲ್ಲಿ ಕೂತ್ಕೊಂಡು ಹೋಗ್ಬೋದು. ಒಂದು 25-30 ಜನ ಕೆಳಗಿನ ಕಟ್ಟಿರೋ ಒಂದು ಇದರಲ್ಲಿ ಕೂತ್ಕೊಳ್ಬಹುದು, ನಾವು ನಿಂತ್ಕೊಳ್ಬಹುದು. ಆರಾಮಾಗಿ ಕೆಳಗೆ ಉರಿ ಹಚ್ಚಿರೋದ್ರಿಂದ ಅದು ಗ್ಯಾಸು ಆ ಬಲೂನ್ ನಲ್ಲೆಲ್ಲ ಅಗ್ನಿಯ ಗ್ಯಾಸ್ ಎಲ್ಲ ತುಂಬಿಕೊಂಡಿರೋದ್ರಿಂದ ಆಕಾಶದಲ್ಲಿ ಸಲೀಸಾಗಿ ನಾವು ಅಡ್ಡಾಡಬಹುದು. ಅಷ್ಟೊಂದು ಶಕ್ತಿ ಇದಕ್ಕೆ ಇರ್ತಾ ಇದೆ. ಹೀಗಾಗಿ ಆ ಅಗ್ನಿ ತತ್ವ ಏನಿದೆಯಲ್ಲ ಅದು ತುಂಬಾ ಸುಂದರವಾದ ತತ್ವ. ಭೂಮಿಯ ಮೇಲನ ಅಗ್ನಿ ಅಂದ್ರೆ ಶಿವಲಿಂಗ, ಆಕಾಶ ಅಂದ್ರೆ ಪ್ರಸಾದ ಲಿಂಗವನ್ನರಿದಡೆ ಆಕಾಶದ ಜಲ ಉಕ್ಕಿ ಭೂಮಿಯೆಲ್ಲ ಜಲಮಯವಾಗಿತ್ತು. ಅಲ್ಲಿದ್ದವರೆಲ್ಲ ಅಮೃತ ಅಂದ್ರೆ ನಿಷ್ಕಲ ಲಿಂಗದ್ದು, ಅದು ಅಮೃತಮಯವಾಗಿ ಮಹಾಲಿಂಗ ಸೇವೆಯ ಮಾಡಿ ಪ್ರಸಾದವ ಪಡೆದು. ಇದೇ ಶಿವಯೋಗ ನೋಡಿ. ಅದಕ್ಕೆ ನಾನು ಏನ್ ಹೇಳೋದಂದ್ರೆ, ನಿಮಗೆ ಈ ಶಿವಲಿಂಗಕ್ಕೆ ಬಂದಾಗ ನಾಭಿ ಚಕ್ರದಲ್ಲಿರುವ ಶಿವಲಿಂಗ, ನೀವು ಮುಂದಿನ ಸಾರಿ ನನಗೆ ಏನು ಒಂದು ಹೋಮ್ವರ್ಕ್ ಅಂದ್ರೆ, ನಿಮಗೆ ನಾಭಿಯ ಬಗ್ಗೆ ನೀವು ಅಭ್ಯಸನ ಮಾಡಬೇಕು. ನಾಭಿ ಅಂದ್ರೆ ಏನು, ನಾಭಿಯ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಹೇಳಿ. ನೀವು ಮುಂದಿನ ಸಾರಿ ಒಂದು 5 ವಾಕ್ಯಗಳನ್ನು ಹೇಳ್ಬೇಕು ನೀವು. ನಾಭಿ ಅಂದ್ರೆ ಏನ್, ನಿಮ್ಗೇನ್ ಅನ್ಸುತ್ತೆ? ನಾಭಿ ಒಕ್ಕಡು ಅಂದಾಗ ಅದನ್ನ ಬಾಲಸಂಗ ಅಪ್ರಮಾಣ ದೇವರು ಹೇಳಿದ್ರು. ಆ ಐಕ್ಯನಲ್ಲಿಯ ಪ್ರಸಾದಿಗೆ ಆತ್ಮನಲ್ಲಿಯ ಅಗ್ನಿಯೇ ಅಂಗ, ಆ ಅಂಗಕ್ಕೆ ಭಾವದಲ್ಲಿಯ ನಿರಹಂಕಾರವೇ ಹಸ್ತ, ಆ ಹಸ್ತಕ್ಕೆ ಮಹಾಲಿಂಗದಲ್ಲಿಯ ಶಿವಲಿಂಗವೇ ಲಿಂಗ, ಶಿವಲಿಂಗವೇ ಲಿಂಗ. ಆ ಶಿವಲಿಂಗದ ಮುಖದಲ್ಲಿ ರೂಪ ತೃಪ್ತಿ ದ್ರವ್ಯವನ್ನು ಸಮರ್ಪಣ ಮಾಡಿ ತೃಪ್ತಿ ಪ್ರಸಾದವನ್ನೇ ಭೋಗಿಸುವನು ನೋಡ ಅಂತ ಹೀಗೆ ಅನೇಕ ವಚನಗಳು ಬರ್ತಾ ಇವೆ. ಏನಂದ್ರೆ ಆ ಅಗ್ನಿ ಹೇಗೆ ಇದೆ ಅಂತ ಹೇಳಿ. ಈ ಚಿತ್ರವನ್ನ, ಇದು ಕೊನೆಯ ಚಿತ್ರವನ್ನು ನೋಡಿ ನಾನು ನಿಲ್ಲಿಸ್ತಾ ಇದ್ದೀನಿ. ಈ ಚಿತ್ರ ನೋಡಿ ನೀವೀಗ. ಮೂಲಾಧಾರ ಚಕ್ರದಲ್ಲಿ ಇಲ್ಲಿ ನಮ್ಮ ಆಚಾರಲಿಂಗ ಇದೆ, ಅದರ ಮೇಲೆ ಹೋದ್ರೆ ಗುರುಲಿಂಗ ಇದೆ, ಅದರ ಮೇಲೆ ಹೋದ್ರೆ ಶಿವಲಿಂಗ ಇದೆ, ಶಿವಲಿಂಗದ ಮೇಲೆ ಜಂಗಮಲಿಂಗ ಇದೆ, ಜಂಗಮಲಿಂಗದ ಮೇಲೆ ಪ್ರಸಾದಲಿಂಗ ಇದೆ. ನಿಮ್ಗೆ ಗೊತ್ತು. ಇಲ್ಲಿ ತನಕ ಈ ಡಿಸ್ಟೆನ್ಸ್ ಬಹಳ ಕಡಿಮೆ ಇವೆ. ಆಚಾರಲಿಂಗದಿಂದ ಗುರುಲಿಂಗ ಬಹಳ ಸಮೀಪ ಇದೆ, ಗುರುಲಿಂಗದಿಂದ ನಮ್ಮ ಶಿವಲಿಂಗ ಸಮೀಪ ಇದೆ, ಶಿವಲಿಂಗದಿಂದ ಜಂಗಮಲಿಂಗನೂ ಕಡಿಮೆ ದೂರದಲ್ಲಿದೆ, ಜಂಗಮಲಿಂಗದಿಂದ ಪ್ರಸಾದಲಿಂಗನೂ ಕೂಡ ಸಮೀಪ. ಆದ್ರೆ ಪ್ರಸಾದಲಿಂಗದಿಂದ ಮಹಾಲಿಂಗ ಇದೆಯಲ್ಲ, ಅದಕ್ಕೆ ನೇರವಾದ ಮಾರ್ಗ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಶಿವಯೋಗದ ಸ್ವಲ್ಪ ಕ್ಲಾಸ್ ಇದೆ. ಹೀಗೆ ಪ್ರಸಾದಲಿಂಗದಿಂದ ನೀವು ಮಹಾಲಿಂಗಕ್ಕೆ ನೇರವಾಗಿ ಹೋಗೋಕ್ ಬರೋಲ್ಲ. ಏಕೆಂದ್ರೆ ಇಲ್ಲಿ ನಮಗೆ ಕುತ್ತಿಗೆಯಲ್ಲಿ ಅಥವಾ ಕಂಠದಲ್ಲಿ ಪ್ರಸಾದಲಿಂಗ ಬಿದ್ರೆ 2 ಹುಬ್ಬಗಳ ನಡುವೆ ಆ ಮಹಾಲಿಂಗ ಇರೋದ್ರಿಂದ ನೇರವಾದ ಸಂಪರ್ಕ ಇಲ್ಲ. ಹೀಗಾಗಿ ನಾನು ಹೇಗ್ ಬರ್ಬೇಕು? ಬಾಯಿಗೆ ಬರಬೇಕು, ಬಾಯಿಗೆ ಬಂದು ಮೂಗಿಗೆ ಬರಬೇಕು, ಮೂಗಿನ ಮೇಲೆ ನಾನ್ ಮೇಲೆ ಹೋಗಬೇಕು. ಪ್ರಸಾದ ಲಿಂಗದಲ್ಲಿ ಪರಾಶಕ್ತಿ ಇದೆ, ಆದ್ರೆ ನನಗೆ ಮಹಾಲಿಂಗದ ಚಿಚ್ಚಕ್ತಿಯನ್ನ ಪಡಿಬೇಕಾಗಿರೋದ್ರಿಂದ ಪ್ರಸಾದ ಲಿಂಗದಿಂದ ನಾನು ಮಹಾಲಿಂಗದತ್ತ ಹೇಗೆ ಹೋಗಬೇಕು? ಇದು ಒಂದು ಪ್ರಶ್ನೆ. ಏಕೆ? ನೇರ ದಾರಿ ಇಲ್ಲ, ಸ್ವಲ್ಪ ಸುದೀರ್ಘ ದಾರಿ ಇದೆ. ಅದು ಹೆಚ್ಚಿನ ಶಿವಯೋಗ ಬೇಕು. ಹೇಗೆ ಬೇಕಂದ್ರೆ ಅದಕ್ಕೆ ಬಾಯಲ್ಲಿರುವ 16 ಬೀಜಾಕ್ಷರಗಳು ನಮ್ಗೆ ನೆರವಾಗ್ತಾ ಇವೆ. ಅದೇ ಅಲ್ಲದೆ ವಿಶುದ್ಧಿ ಚಕ್ರದಲ್ಲಿರುವ ಉದಾನವಾಯು ಅಥವಾ ಮತ್ತೊಂದು ನಾಗವಾಯು ಕೂಡ ಅಲ್ಲಿಯೇ ಇರ್ತಾ ಇದೆ. ಈ ವಾಯುಗಳು ಕೂಡ ನಮಗೆ, ಉದಾನವಾಯು ಅಂದ್ರೇನು? ಮೇಲೆ ಹೋಗೋದು, ಎಲ್ಲ ಕಡೆ ಸಂಚರಿಸೋದು. ನಿಮ್ಮನ್ನು ಮೇಲೆ ಎತ್ತೋಕೆ ಉದಾನವಾಯು ಎಲ್ಲಿದೆ? ವಿಶುದ್ಧಿ ಚಕ್ರದಲ್ಲಿರೋದ್ರಿಂದ ಆ ವಾಯು ಕೂಡ ನಿಮಗೆ ನೆರವಾಗ್ತಾ ಇದೆ. ಹೀಗಾಗಿ ನೀವು ಇವನ್ನ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಿವರೆಗೆ ನಿಮ್ಮ ಪ್ರಯಾಣ ಚೆನ್ನಾಗಿ ಸಾಗ್ತಾ ಇದೆ ಅಂದ್ರೆ ಪ್ರಸಾದಲಿಂಗದವರೆಗೆ. ಪ್ರಸಾದಲಿಂಗದಿಂದ ಮಹಾಲಿಂಗಕ್ಕೆ ಹೋಗುವಾಗ ಮಾತ್ರ ತಾವು ಜಾಗೃತಿಯಿಂದ ಹೋಗಬೇಕು. ಚೆನ್ನಾಗಿ ಅಲ್ಲಿ ಪಠನ ಮಾಡಬೇಕು. ಓಂ ಯಂ 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 ಪ್ರಸಾದಲಿಂಗಾಯ ನಮಃ ಅಂದು ಅಲ್ಲಿ ಸ್ವಲ್ಪ ವಿಶ್ರಮಿಸ್ಬೇಕು ನೀವು. ಯಾಕಂದ್ರೆ ಇನ್ನು ಸ್ವಲ್ಪ ಅದು, ನಾನು ಆಗ್ಲೇ ನಿಮಗೆ ವಿಡಿಯೋ ತೋರಿಸಿದ್ನಲ್ಲ ಹಿಮಾಲಯದ್ದು, ಹಾಗೇನೆ ಪ್ರಸಾದಲಿಂಗದಿಂದ ಮಹಾಲಿಂಗ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ನೇರ ಮಾರ್ಗ ಇಲ್ಲ.
ನಿಧಾನವಾಗಿ ಆ ಪಂಚಾಕ್ಷರಿ ಮಂತ್ರವನ್ನೇ ಪಠಿಸುತ್ತಾ ಓಂ ಪ್ರಸಾದ ಲಿಂಗಾಯ ನಮಃ ಯಂ ಯಂ ಅಂತ ಅಲ್ಲಿಯ ಪ್ರಣವಾಕ್ಷರವನ್ನ ಜಪಿಸುತ್ತಾ ಬಾಯಿಗೆ ಬಂದು ನಾಸಿಕಾಗ್ರ ಅಂದ್ರೆ ಮೂಗಿನ ತುದಿಗೆ ಬಂದು ಅಲ್ಲಿಂದ ಅದರ ಮೇಲೆ ಸ್ವಲ್ಪ 1 ಇಂಚದ ಮೇಲೆ ಒಳಗಡೆ ಇರುವ ಆ ಉಬ್ಬುಗಳ ನಡುವೆ ಇರುವ ನಾವು ಮಹಾಲಿಂಗಕ್ಕೆ ಹೋಗ್ಬೇಕಾಗ್ತಾ ಇರೋದ್ರಿಂದ ಸ್ವಲ್ಪ ಈ ಈ ಈ ಅದ ಅಭ್ಯಸನ ನಿಮಗೆ ಇರ್ಲಿ ಅಂತ ಹೇಳಿ ಇಲ್ಲಿ ನೋಡಿ ಇವನ್ನೆಲ್ಲ ಹೇಗೆ ಈ ವಾಯುಗಳು ಸಹ ನಮಗೆ ಈ ಅನೇಕ ವಾಯುಗಳಿವೆ ನಿಮಗೆ ಗೊತ್ತು, ಅವನ್ನೆಲ್ಲ ನಾನು ಮುಂದಿನ ಸಾರಿ ಹೇಳೋನಿದ್ದೀನಿ. ಆ ವಾಯುಗಳು ಕೂಡ ಶಿವಯೋಗದಲ್ಲಿ ನಮಗೆ ಹೇಗೆ ಹೆಲ್ಪ್ ಮಾಡ್ತವೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿಗೆ ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮಗೆಲ್ಲ ಶರಣಾರ್ಥಿಗಳನ್ನ ಹೇಳ್ತಾ, ಯಾವುದಾದ್ರೂ ನಿಮಗೆ ಸಲಹೆ ಸಂದೇಹ ಪ್ರಶ್ನೆಗಳಿದ್ರೆ ಕೇಳಿ ಅಂತ ಹೇಳಿ ನನ್ನ ಒಂದು ಶಿವಯೋಗದ ಮಾಲಿಕೆಯ ಇಂದಿನ ವ್ಯಾಖ್ಯಾನಕ್ಕೆ ವಿರಾಮವಿಯುತ್ತೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ತಮಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು ಅಪ್ಪ ಅವರೇ. ಶರಣಾರ್ಥಿಗಳು. ಯಾರಿಗೆ ಏನಾದ್ರೂ ಪ್ರಶ್ನೆ ಸಲಹೆ ಸಂದೇಹ ಸೂಚನೆ ಇದ್ರೆ ಹೇಳಿ. ಒಂದು ಪ್ರಶ್ನೆ ಹೇಳಿ ಕೇಳ್ರಿ ಅವರೇ. ಭಾರತೀಯವ ಪೃಥ್ವಿನಾಡಿಗೆ ದಧನ ಪಫ ಡಢಣ ತಥ ಹೇಳಿದ್ರಿ, ಹೇಗೆ ಅಪ್ಪರೇ ಅದು ಯಾವ ಆಧಾರದ ಮೇಲೆ ಹೇಳ್ತಿದಾರ? ಇವು ಅಕ್ಷರಗಳು ಕಾಲ್ ಬೆರಳಲ್ಲಿ ಇವೆ ಅಲ್ಲ ಅಮ್ಮ? ಕಾಲ್ ಬೆರಳು ಪೃಥ್ವಿ ಅಂತ ಹೇಳ್ತೀರಾ? ಅಕ್ಷರಗಳು ಮಣಿಪುರಕ್ಕ ಚಕ್ರಕ್ಕ ಸಂಬಂಧ ಇಲ್ರಿ 10 ಬೆರಳು ಅಲ್ಲ, ಇದು ನಮ್ಮ ಇವ್ರದ್ದು ವಚನ ಇದೆ ಅಲ್ಲಮ್ಮ, ವೈದ್ಯ ಸಂಗಣ್ಣನವರ ವಚನ ಇದೆಯಲ್ಲ ಅಕ್ಕ ಅವ್ವ, ಇಲ್ಲಿ ನೋಡಿ ನಿಮ್ಗೆ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಅಂಗಾಲ ಮೇಲನ ದೊಡ್ಡಂಗಷ್ಟ ಮಧ್ಯದಲ್ಲಿ ಪೃಥ್ವಿನಾಡಿ, ನಾಭಿ ಮೂತ್ರನಾಳದ 4 ಅಂಗಳ ಮಧ್ಯದಲ್ಲಿ ಅಪ್ಪುನಾಡಿ, ಉಡಸೂತ್ರ ನಾಭಿ ಮೊದಲಾದ ಪಂಚಾಂಗುಲ ಮಧ್ಯದ ಮೇಲೆ ಸೇಲಿ ತೇಜನಾಡಿ, ಇಡಾಪಿಂಗಳ ಮಧ್ಯದಲ್ಲಿ ವಾಯುನಾಡಿ. ಇದೇ ಅಲ್ಲ ವಾಯ್ದು? ಆಯ್ತು ಅಂತ ಇಟ್ಕೊರಿ, ಅದು ಪೃಥ್ವಿನಾಡಿ ನೀವು ತಗೊಂಡ್ರಿ. ಮತ್ತೆ ದಶ ಕಾಲ್ ಬೆರಳು ಅದು ಕರೆಕ್ಟ್. ಇದು ಅಕ್ಷರಗಳು ತಪ್ಪಾಗಿದೆಯಲ್ಲ ಅಂತ ನಾನು. ಹೌದಾ? ದಧನ ಪಫ ಡಢಣ ತಥ ಅಂದಿದ್ರಿ, ತಥ ದಧನ ಪಫ ಬಮ್ಮ ತಾನೇ ಬರ್ತೈತೆ. ಅದೇನಂತ ಗೊತ್ತಾಗ್ಲಿಲ್ಲ ನಂಗೆ, ಅದನ್ನ ಚೂರು ಇದ್ ನೋಡಿ, ನಾನು ಅಕ್ಷರಗಳನ್ನ ತಪ್ಪು ಬರ್ದಿರ್ಬೋದು ಹಾಗಿದ್ರೆ ಅಲ್ವಾ? ಅದಕ್ಕೆ ಕೇಳ್ತೀನಿ. ಹೌದು, ಇದು ತಥ ದದ ಆಗ್ಬೇಕಲ್ಲ ಅವ? ಅದೇ ಅದು ತಥ ಅದಕ್ಕೆ ಬಂದ್ಬಿಡುತ್ತೆ. ಡಢಣ ತಥದ ಡಢಣ ತಥದನ ಪಫ ಬರ್ಬೇಕಲ್ಲಿ. ಅಲ್ಲ ಈಗ ನೋಡಿ, ತಥ ಢ ಇಲ್ಲಿದೆ, ದ ಧ ನ ಪ ಫ ಹೀಗಲ್ವಾ ಅವ ಇದು? ಹಾ ರೀ, ಹಂಗ್ ಬರ್ಬೇಕು. ಅಲ್ಲ ಹಂಗೇನೆ ಇದೆ ಅಲ್ಲ, ಈ ಚಿತ್ರ ಕಾಣಿಸ್ತಾ ಇದೆಯವ ನಿಮಗೆ? ಡಢಣ ತಥದನ ಪ ಫ ಇಷ್ಟ ಬರ್ಬೇಕ್ರಿ. ನಾನು ಏನ್ ಮಾಡಿದೆ ಇಲ್ಲಿ, ದ ಧ ನ ಪ ಫ ಈ ಸೈಡ್ ಬರ್ಬೇಕೇನೋ. ಇದು ನೋಡಿ ಅವ, ಇದು ಕರೆಕ್ಟ್ ಇದೆ ಏನು? ಇದು ಬಲಗಾಲು ಎಡಗಾಲು ಆಗಿದೆ ಏನ್? ಮತ್ತೆ ಇದು ಏನು, ಇದು ಸ್ಪಷ್ಟ ಝೂಮ್ ಮಾಡಕ್ ಆಗ್ತಿಲ್ಲ. ಇದು ಝೂಮ್. ನೀವು ಈ ಬಲಗಾಲಿರುವ ಅಕ್ಷರಗಳನ್ನ ಹೇಳ್ತೀರಾವ ನನಗೆ? ಬಲಗಾಲ ಅಕ್ಷರನ ಹೆಬ್ಬೆರಳಿನಿಂದ ಹೇಳಿ ನೋಡೋಣ. ತಥದ ಬರುತ್ತಾ ಅಲ್ಲಿ? ಅಂದ್ರೆ ಹೌದು, ಅವು ಬೆರಳುಗಳಲ್ಲಿ ಎಲ್ಲಿ ಹಾಕೋದು? ಬೆರಳುಗಳ ಹಂಗೆಲ್ಲ ಗೊತ್ತಿಲ್ಲ ನನಗೆ. ನಾನೇನ್ ಮಾಡಿದೆ ಅವ್ವ, ಇದು ದ ಧ ನ ಪ ಫ ಇದು ಬಲಗಾಲ ಬೆರಳುಗಳಿಗೆ ತಗೊಂಡೆ, ಡ ಢ ನ ತ ಥ ಇದು ಎಡಗಾಲ್ ಕಾಲ್ ಬೆರಳುಗಳಿಗೆ ಹಾಕಿದೆ, ಅದಕ್ಕಂದೆ. ಅದು ಕರೆಕ್ಟ್ ರೀ. ತಾವು ಬರ್ದಿರೋದು ದ ಧನ ಪ ಫ ಡ ಢ ತ ಥ ಬರ್ದಿದ್ರಿ. ಹೌದು, ಅದನ್ನ ಕೇಳ್ತಾ ಇದ್ದೇನೆ ನಾನು ಅಷ್ಟೇ. ಅದನ್ನ ನಾವು ತ ಥ ಧ ಧ ದ ಹಿಂಗ್ ಮಾಡ್ಬೇಕಾ? ಅಂದ್ರೆ ಅದ್ ಬರೋದು ಡ ಢಣ ತ ಥ ದ ಧ ನ ಪ ಫ ಇದೆ. 10 ಅಕ್ಷರಗಳಂದ್ರೆ ಅದೇ ಬರೋದು. ಅಂದಾಗ ಇದನ್ನ ಬಲಗಾಲ ತಗೋಬೇಕೇನಂತ. ಎಡ್ಡೆ ಕಡೆ ಇರೋದನ್ನ ಬಲ್ದೆ ಕಡೆಗ. ಅದೇ ಕೇಳ್ರಿ, ಹೇಳಿ ಅಣ್ಣ. ಅಂಗಲ ಇಲ್ಲಿ ಕೇಳ್ರಿ, ಡ ಡ ಣ ಈ ಬಲಗಡೆ ತಗೊಳ್ರಿ ತಾತ, ಅಲ್ಲಿ ಬಲಗಡೆ ತಗೊಂಡು ಇಲ್ಲಿ ತಾತ ದ ದ ನ ಪಾಪ ಎಡಭಾಗ ತಗೊಳ್ರಿ. ಅಷ್ಟೇ
ಅಲ್ಲಿ ಇಲ್ಲಿ ಏನಾಗುತ್ತೆ ದಾದಾನ ಪಾಪ ಪಾಪ ಇದೆಯಲ್ಲ ಅಪ್ಪರೆ, ಹಾ ಅದು ಹಾ ದಾ ಹಾ ಹೆಬ್ಬಳ್ಳಿಂದ ಶುರು ಆಗ್ಬೇಕು. ಹಾ ಈ ಕಡೆ ಡಾ ಇದೆಯಲ್ಲ ಅದು ಹೆಬ್ಬಳ್ಳಿಂದ ಶುರು ಆಗ್ಬೇಕು. ಅದೇ 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 ಎಡಬಲ ಹಂಗೆ ಆಗ್ಬೇಕಾಗಿತ್ತು ಅಷ್ಟೇ ಅಲ್ವಾ? ಅಪ್ಪರೆ ಆ ಅಮ್ಮ ಅವ್ರದ್ದು ಏನ್ ಕೇಳಿದ್ರಲ್ಲ ಅದೇ ತರ ನಂದು ಅದು ಪ್ರಶ್ನೆ ಇತ್ತು. ಏನು ಅಂದ್ರೆ ಈ ಹ್ಮ್ ಪೃಥ್ವಿ ತತ್ವ ಏನಿದೆ ಅದು ಹ್ಮ್ ಅಲ್ಲಿ ಇದೇನಿದೆ ಇದು ಅಂತ ಹೇಳಿದ್ರೆ ಆ ಅಪ್ಪರ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಆಧಾರ ಚಕ್ರ ಅಲ್ಲಿ ಬರುತ್ತೆ, ಮೂಲಾಧಾರ ಹ್ಮ್ ಚಕ್ರ. ಹ್ಮ್ ಹ್ಮ್ ಮತ್ತೆ ಆದ್ರೆ ಅನ್ವಯ ಕಾಲಿಗೆ ಹೆಂಗ್ ಮಾಡೋದಂತ. ಇಲ್ಲ ಅದೇನ್ ಹೇಳಿದಾರೆ ಅವರು, ಈ ಪೃಥ್ವಿ ನಾಡಿ ಏನಿದೆಯಲ್ಲ, ಈ ಅಕ್ಷರಗಳು ಚಕ್ರದಲ್ಲಿ ಎಲ್ಲಿವೆ ಹೇಳಿ? ದ ಥ ದ ದ ದ ದ ನ ಪ ಪ ಡ ಡ ಇವೆಲ್ಲಿದೆ ಚಕ್ರದಲ್ಲಿ? ಯಾವ ಚಕ್ರದಲ್ಲಿ ಬರ್ತಾ ಇವೆ? ಮಣಿಪೂರಕ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಪೃಥ್ವಿ ನಾಡಿ ಹೋಗಿ ಮಣಿಪುರಕ್ಕೆ ಮುಟ್ಟುತ್ತೆ ಅವ್ವ. ಈ ಅಕ್ಷರಗಳು ಈ ಪೃಥ್ವಿ ನಾಡಿಯ ಮೂಲಕ ಈ ಅಕ್ಷರಗಳು ಎಲ್ಲಿವೆ? ಮಣಿಪೂರಕ ಚಕ್ರದಲ್ಲಿ ಇರೋದ್ರಿಂದ ಇವೆಲ್ಲ ಮಣಿಪೂರಕ ಚಕ್ರಕ್ಕೆ ಹೋಗ್ತಾ ಇವೆ ಅವ್ವ, ಈ ಎನರ್ಜಿ ಚಾನೆಲ್ಸ್ ಅಮ್ಮ. ಹಾ ಹಾಗೇನೆ ಇವಿದೆಯಲ್ಲ ಅಮ್ಮ. ಪೃಥ್ವಿ ತತ್ವದಲ್ಲಿ ಆಧಾರ ಚಕ್ರದಲ್ಲಿ ಹೋಗುತ್ತೆ. ಆಧಾರ ಚಕ್ರದಲ್ಲಿ ವತಶಶ ಅದು ಆಧಾರ ಚಕ್ರದಲ್ಲಿಯೇ ಇದೆ ಅಕ್ಷರಗಳಿಗೆ. ಇದು ಡೈರೆಕ್ಟ್ ಕನೆಕ್ಷನ್ ಟು ಮಣಿಪೂರಕ ಚಕ್ರ, ಅಗ್ನಿ ತತ್ವ, ಈ ಪೃಥ್ವಿ ನಾಡಿಯಿಂದ. ಯಾಕಂದ್ರೆ ಇಲ್ಲಿಂದ ಮೇಲೆ ನಾವು ಊರ್ಧ್ವಮುಖವಾಗಿ ಹೋಗೋಕೆ ಈ ತತ್ವ ಬೇಕು. ಇವು 10 ಅಕ್ಷರಗಳು ನಮ್ಗೆ ಅಲ್ಲಿ ನೆರವಾಗ್ತಾ ಇವೆ. ಪೃಥ್ವಿ ನಾಡಿ ಹೋಗೋದೇ ಮಣಿಪೂರಕ ಚಕ್ರಕ್ಕೆ ಈ ಅಕ್ಷರಗಳ ಮೂಲಕ. ಅಲ್ಲಿ ತನಕ ಅದ್ರ ವ್ಯಾಪ್ತಿ ಇದೆ ಅಂತ ಅದರ ಅರ್ಥ. ಹಾಗೇನೆ ಈ ಅಗ್ನಿನಾಡಿ ಕೂಡ, ಅಗ್ನಿನಾಡಿ ಅಕ್ಷರಗಳು ಕೂಡ ಇವೆಲ್ಲ ಕ ಖ ಗ ಗ ಯ ಚ ಛ ಜ ಜ ಯ ಇವೆಲ್ಲ ಯಾವ ಇದರಲ್ಲಿದೆ? ಅನಾಹತ ಚಕ್ರದಲ್ಲಿದೆ ಅಮ್ಮ. ಅನಾಹತ ಚಕ್ರದಲ್ಲಿ. ಹೀಗಾಗಿ ಈ ತೇಜನಾಡಿ ಕೂಡ ಮಣಿಪೂರಕ ಚಕ್ರಕ್ಕಲ್ಲಿಲ್ಲ. ಅದ್ರ ಹೆಸರು ತೇಜನಾಡಿ ಇದೆ, ಆದ್ರೆ ಅಕ್ಷರಗಳು ಇಲ್ಲಿರೋದ್ರಿಂದ ಅವೆಲ್ಲ ಅನಾಹತ ಚಕ್ರಕ್ಕೆ ಬರ್ತಾ ಇವೆ. ಹಾಗೇನೆ ಅನಾಥ ಚಕ್ರದಲ್ಲಿ ಆರು ಅಕ್ಷರಗಳಲ್ವಾ ಇಲ್ಲಿ? ಇದು ಇಲ್ಲ, ಅಲ್ಲಿ ಅಕ್ಷರ ನೋಡ್ಬಾರ್ದು ನೀವು, ಅಲ್ಲಿ ಅಕ್ಷರ ನೋಡಬಾರ್ದು. ಈ ಅಕ್ಷರಗಳು ಎಲ್ಲಿವೆ? ಕ ಖ ಗ ಗ ಯ ಚ ಛ ಜ ಜ ಯ ಇವೆಲ್ಲಿದೆ? ಯಾವ ಚಕ್ರದಲ್ಲಿವೆ ಈ ಅಕ್ಷರಗಳು? ಅನಾಹತದಲ್ಲಿವೆ. ಹೀಗಾಗಿ ನನ್ನ ಕೈ ಬೆರಳುಗಳಿಂದ ಬರುವ ಈ ಎನರ್ಜಿ ಚಾನೆಲ್ಸ್ ಈ ಅಕ್ಷರಗಳ ಮೂಲಕ, ತೇಜನಾಡಿಯ ಮೂಲಕ ಅದು ಅನಾಹತ ಚಕ್ರಕ್ಕೆ ಬರ್ತಾ ಇವೆ ಈ ಅಕ್ಷರಗಳು. ಯಾಕಂದ್ರೆ ಆ ಅಕ್ಷರಗಳು ಅಲ್ಲಿವೆ. ಅವೆಲ್ಲಿಂದ ಬಂದವು ಅಕ್ಷರಗಳಂದ್ರೆ ಕೈ ಬೆರಳುಗಳಿಂದ ಬಂದವು. ಇದು ಅಭ್ಯಾಸನ ಮಾಡ್ಬೇಕು. ನಾನ್ ತಿಳ್ಕೊಂಡಿದ್ ನಿಮ್ಗೆ ಹೇಳಿದೆ ಅವ್ವ. ನೀವು ನೋಡ್ರಿ 9 ವೈದ್ಯ ಸಂಗನ ವಚನ ನೋಡಿ, ವಚನ ಸಂಖ್ಯೆ 9 ಮತ್ತೆ ಕರ್ಮೇಂದ್ರಿಯ ಎರಡು ಸಮ ಇದೆಯಲ್ಲ ಅಮ್ಮ, ಗೊತ್ತಲ್ಲಮ್ಮ? ಅಲ್ಲ ಹೇಳ್ರಿ. 107 ವಚನದ ಸಂಖ್ಯೆ, ವಚನ ಸಂಪುಟ 9 ಅಕ್ಕ, ವೈದ್ಯ ಸಂಗನವ್ರದ್ದು. 102 107 107 9th ವಾಲ್ಯೂಮ್. ಅವ ಮತ್ತೆ ಇದಕ್ಕೆ ಒಪ್ಕೋಬಹುದಾ? ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತೋ ಪಾದ ಅಂತೀವಲ್ಲ, ಈ ಅಕ್ಷರಗಳು ಇದ ಅಂತ ಇಟ್ಕೊಳ್ಬಹುದಲ್ವಾ ನಾವು? ಕಾಲ್ ಬೆರಳಲ್ಲಿ ನೋಡ್ತೀನ್ರಪ್ಪ ನಾನೇನ್ ಸ್ಪಷ್ಟೀಕರಣ ಕೊಡ್ತೀನಿ. ನೋಡಿ. ಹಾಗೇನೆ ಇನ್ನೊಂದು ನಿಮ್ಗೆ ಪ್ರಶ್ನೆ ಇದೆ ಅವ್ವ. ಅವ್ವ ಉಡಸೂತ್ರ, ಈ ವಚನದಲ್ಲಿ ಇನ್ನೊಂದು ಶಬ್ದ ಇದೆ, ಉಡಸೂತ್ರ ನಾಬ್ದಿ ಮೊದಲಾದ ಪಂಚಾಂಗುಲ ಮಧ್ಯದ ಮೇಲೆ ಎಸೆಲಿ ತೇಜನ. ಇದು ಉಡಸೂತ್ರ ನಾಬ್ದಿ, ಅದೊಂದು ಸ್ವಲ್ಪ ನೋಡ್ಕೊಂಡ್ಬಿಡಿ ನೀವು. ಸರಿ, ನೋಡ್ತೀನಿ. ನೋಡಿ. ಆಯ್ತು. ರುದ್ರಪ್ಪ ಶರಣಾರ್ಥಿ, ತಾವೇನು ಹೇಳಲಿಕ್ಕೆ ಆನ್ ಮಾಡ್ಕೊಂಡಿದ್ರಿ? ಆಯ್ತಪ್ಪ, ಹೇಳಿ ಅಣ್ಣ. ರುದ್ರಪ್ಪಣ್ಣ ಏನು ಹೇಳ್ತಿದ್ದಾರೆ? ಏನಿಲ್ರಪ್ಪ, ಈಗ ನೀವು ಅಕ್ಷರಗಳು ಮತ್ತು ಪೃಥ್ವಿ ನಾಡಿ, ಜಲನಾಡಿ, ಅಗ್ನಿನಾಡಿ ಇದೆಯಲ್ಲ, ಆ ನಾಡಿಗೂ ಅಕ್ಷರಕ್ಕೂ ಸಂಬಂಧ ಕಲ್ಪಿಸಕ್ ಹೋದ್ರೆ ಕನ್ಫ್ಯೂಷನ್ ಆಗುತ್ತದು. ಅಕ್ಷರಗಳನ್ನ ಬೇರೆ ಮಾಡ್ರಿ. ಅಕ್ಷರಗಳು 10 ಅಕ್ಷರಗಳು ಮಣಿಪುರಕ್ಕೆ ಸಂಬಂಧಪಟ್ಟಂಗೆ, ಮತ್ತು ನೀವ್ ಹೇಳಿದಂಗೆ ಅಂಗಾಲಿನ ಹೆಬ್ಬೆರಳಿನಲ್ಲಿ ಪೃಥ್ವಿ ನಾಡಿ ಅಷ್ಟಕ್ಕೆ ತಗೊಂಡ್ಬಿಡ್ರಪ್ಪ. ಯಾಕಂದ್ರೆ ಇದು ನಾಡಿಗೆ ಮತ್ತು ಅಕ್ಷರಕ್ಕೆ ಸಂಬಂಧ ಮಾಡಕ್ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ. ಹೌದಣ್ಣ. ಅದೇ ಬೇರೆ, ಇದೇ ಬೇರೆ, ಇದೇ ಬೇರೆ. ಆಯ್ತು ಅಣ್ಣ. ಓಕೆ, ಸರಿ ಇದೆಯಪ್ಪ, ಅವ್ರು ಕರೆಕ್ಟ್. ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ಸರಿ, ಇಲ್ಲಿಯವರೆಗೆ ಸುದೀರ್ಘವಾಗಿ ಶಿವಯೋಗದ ಪ್ರಾತ್ಯಕ್ಷತೆ ಮೇಲೆ ನಮಗೆ ಅನುಭವದ ನುಡಿಗಳನ್ನು ಆಡಿಸ್ತಕ್ಕಂತಹ
ದಯಾನಂದ ನೂಲಿಯಪ್ಪರಿ ಡಾಕ್ಟರ್ ದಯಾನಂದ ನೂಲಿಯಪ್ಪರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಎಲ್ಲರೂ ಕೂಡ ಸಂವಾದದಲ್ಲಿ ಪಾಲ್ಗೊಂಡ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇಲ್ಲಿಗೆ ಇಂದಿನ ಸ್ವಾನುಭಾವನಲಿಯ 1995 ಅವರೇ ನಾಳೆ ತಮ್ದಿದೆಯಲ್ಲ ಅವರೇ ಯೋಗಾಂಗ ಇದೆ ಆಯ್ತು ಅವರೇ ನಾಳೆ ಎಲ್ಲರೂ ಕೂಡ ಸಮಾವೇಶಗೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ ಶರಣಸತಿ ಲಿಂಗಪತಿ ಜಯ ಗುರು ಬಸವ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ